ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಅಧ್ಯಾಯ 3 ಶ್ಲೋಕ 28. ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಮಾತಾಜಿ ಒಂದ್ಸಲಿ ಶ್ಲೋಕ ಮತ್ತೆ ಅನುವಾದ ಓದಿ, ಅದಾದ್ಮೇಲೆ ಬೇರೆ ಎಲ್ಲಾ ಭಕ್ತರು ಇವತ್ತು ಒಂದೊಂದು ನಿಮಿಷ ಈ ಶ್ಲೋಕದ ಅರ್ಥ ನಿಮ್ಗೆ ಏನಾಗಿದೆ ಅಂತ ತಿಳುವಳಿಕೆ ಕೊಡ್ತಾ ನಾವು 29ನೇ ಶ್ಲೋಕಕ್ಕೆ ನಾವು ಮುಂದಕ್ಕೆ ಹೋಗೋಣ. ಹರೇ ಕೃಷ್ಣ. ಶ್ಲೋಕ ಸ್ಕಂದ 1 ಅಧ್ಯಾಯ 3 ಶ್ಲೋಕ 28. ಏತೇ ಚಾಂಶ ಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ರುಡಯಂತಿ ಯುಗೆ ಯುಗೆ. ಅನುವಾದ ಜೈ ಶ್ರೀಲ ಪ್ರಭುಪಾದ್. ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲಾ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಇವಾಗ ಯಾರ್ಯಾರು ಮಾತಾಡಿಲ್ವೋ ಅವರೆಲ್ಲರೂ ಕೂಡ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ. ಒಂದೇ ಒಂದು ನಿಮಿಷ ಈ ಶ್ಲೋಕದಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ನೀವು ತಿಳುವಳಿಕೆ ಕೊಡ್ತಾ ಮುಂದಕ್ಕೆ ನಾವು ಹೋಗೋಣ. ಉಮಾ ಮಹೇಶ್ವರಿ ಮಾತಾಜಿ ವಿಡಿಯೋ ಆನ್ ಮಾಡಿದ್ದೀರಾ? ನೀವು ಈ ಶ್ಲೋಕದ ಬಗ್ಗೆ ಮಾತಾಡಿದ್ರೆ ಇನ್ನೂ ಇಲ್ವಾ? ಇಲ್ಲ ಪ್ರಭುಜಿ, ಮಾತಾಡಿ ಇಲ್ಲ. ನಿಮ್ಗೆ ಈ ಶ್ಲೋಕದಲ್ಲಿ ಏನ್ ಹೇಳಿದ್ಯೋ ನಿಮ್ಮ ವಿಚಾರ ಏನಿದೆ, ನಿಮ್ಗೆ ಏನ್ ಅರ್ಥ ಆಗಿದೆ? ಏನ್ ಅರ್ಥ ಆಗಿದೆ ಅಂದ್ರೆ ಎಲ್ಲದಕ್ಕೂ ಭಗವಂತ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದೀನಿ. ನಾವ್ ಏನೇನ್ ಮಾಡ್ತೀರೋ ವಲ್ಲದಾರಿಯಲ್ಲಿ ಮಾಡ್ತೀವಿ ಅಂದ್ರೆ ಅದು ಭಗವಂತರ ಕೃಪೆನೆ. ಏನೇನು ನಮ್ ಬ್ಯಾಡ್ ಥಿಂಗ್ಸ್ ಎಲ್ಲ ಮಾಡ್ತೀವಿ ಅದು ಭಗವಂತರ ಕೃಪಾ ಇಲ್ಲ, ನಾವು ಮಾಡ್ತಾ ಇದೀವಿ ಅಂತ ಅರ್ಥ ಕೊಳ್ಬೇಕು. ಅದಕ್ಕೂ ಪಾಪ ಇರತ್ತೆ ಅಂತ. ಇಲ್ಲ ಮಾತಾಜಿ, ಇದು ಏನಂದ್ರೆ ಇಲ್ಲಿ ವಿಚಾರ, ನೀವು ಇಷ್ಟು ದಿನ ಏನ್ ಅರ್ಥ ಮಾಡಿದ್ರು ಕೃಷ್ಣ ಅವತಾರನ ಇಲ್ಲ ಮೂಲ ದೇವೋತ್ತಮ ಪರಮ ಪುರುಷನ ಅನ್ನೋದೇ ವಿಚಾರ. ಕೃಷ್ಣ ಎಲ್ಲಾ ಶ್ರೇಣಿಗಳಲ್ಲಿ ಅವತಾರ ತರನೇ ಬರ್ತಾ ಇದಾರ ಇಲ್ಲ ಮೂಲ ದೇವೋತ್ತಮ ಪರಮ ಪುರುಷನ ಅನ್ನೋ ಅಷ್ಟೇ ವಿಚಾರ. ನಿಮ್ಗೆ ಇದು ಗೊತ್ತಾಗಿದ್ಯಾ? ಕೃಷ್ಣ ಭಗವಂತಕ್ಕೋಸ್ಕರ, ದಟ್ ಇಸ್ ಭಕ್ತರಕ್ಕೋಸ್ಕರ ಒಂದು ಅವತಾರ ತಗೊಂಡು ಬರ್ತಾ ಇದ್ದಾರೆ. ಧರ್ಮನೇ ಹೇಳಿಕೊಡಕ್ಕೆ ಕೃಷ್ಣ ಅವತಾರ ತಗೊಂಡು ಬರ್ತಾ ಇದ್ದಾರೆ. ಸರಿ ಮಾತಾಜಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ. ಮೇಲೆ ಉಲ್ಲೇಖವಾಗಿರುವ ಇಷ್ಟು ಅವತಾರಗಳ ಬಗ್ಗೆ ಏನ್ ನಾವು ತಿಳುವಳಿಕೆ ಪಟ್ಟಿದ್ದೀವೋ ಆ ಅವತಾರಗಳೆಲ್ಲ ಭಗವಂತನ ಅಂಶನೋ ಅಂಶದ ಭಾಗಗಳಾಗೋ ಅವತಾರ ತಗೋತಾರೆ. ಆದ್ರೆ ಇಲ್ಲಿ ಸೂತ ಗೋಸ್ವಾಮಿಗಳೇನ್ ಹೇಳ್ತಾ ಇದ್ರೆ, ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಭಗವಂತ ಕೃಷ್ಣ ಮಾತ್ರ ಅವನೇ ಮೂಲ, ಅವನಿಂದಾನೇ ಎಲ್ಲ ಅವತಾರಗಳಾಯ್ತೆ ಹೊರತು ಅವನ ಅವತಾರ ಅಲ್ಲ. ಅವನು ಮೂಲ ಪುರುಷ ಆಗಿ ಹಾಗೆ ಈ ಜಗತ್ತಿಗೆ ಬಂದ್ರು ಅನ್ನೋದೇ ವಿಚಾರ. ಇದನ್ನ ನಾವು ಮುಂಚೆ ಏನ್ ತಿಳುವಳಿಕೆ ಪಟ್ಕೋತೀವಿ, ವಿಷ್ಣುವಿನ ಅವತಾರನೇ ಕೃಷ್ಣ ಅನ್ಕೋತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ವಿಷ್ಣುನು ಕೂಡ ಎಲ್ಲ ಅವತಾರಗಳು ಕೂಡ ವಿಷ್ಣು ಅಂತಲ್ಲ, ಎಲ್ಲ ಅವತಾರಗಳು ಕೂಡ ಆ ಕೃಷ್ಣನಿಂದಾನೇ ಬಂದಿರೋದೇ ಹೊರತು ಕೃಷ್ಣ ಇವ್ರೆಲ್ಲರಿಂದ ಬಂದಿಲ್ಲ ಅನ್ನೋದೇ ವಿಚಾರ. ಓಕೆ ಮರಿಯಮ್ಮ ಮಾತಾಜಿ, ಇವಾಗ ಥ್ಯಾಂಕ್ಸ್ ಮಾತಾಜಿ. ಉಮಾ ಮಹೇಶ್ವರಿ ಮಾತಾಜಿ, ಮರಿಯಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡಿ. ಒಂದೇ ನಿಮಿಷದಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳಿ. ಹರೇ ಕೃಷ್ಣ ಪ್ರಭು. ನಮ್ಗೆ ಎಲ್ಲ ಭಗವಂತ ಹೇಳ್ತಾನೆ ಎಲ್ಲಾದ್ರಲ್ಲೂ ನಾನಿದ್ದೀನಿ, ನೀರು ಗಾಳಿ ಬೆಳಕು ಎಲ್ಲಾದ್ರಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಎಲ್ಲಾದ್ರಲ್ಲೂ ನಾನೇ ಅಂತ ಭಗವಂತ ಹೇಳ್ಬೇಕಾದ್ರೆ ನಾವು ಆದಿಮೂಲ ಪುರುಷ ಅಂತ ನಾವು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರ ಭಗವಂತನ ಹಿಂದೇನು ಯಾವ ಶಕ್ತಿನೂ ಇಲ್ಲ, ಆದ್ರಿಂದ ನಾವು ಆದಿಮೂಲ ಪುರುಷ ಅಂತ ನಾವ್ ಹೇಳ್ತೇವೆ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಸ್ಪಷ್ಟವಾಗಿ ನೀವು ಉದಾಹರಣೆ ಸಮೇತ ಹೇಳಿದ್ರಿ. ಇವಾಗ ನೆಕ್ಸ್ಟ್ ಯಾರಿದ್ದೀರಾ? ಯಾರು ಹೇಳಿಲ್ಲ? ಪಲ್ಲವಿ ಮಾತಾಜಿ ಹೇಳ್ತೀರಾ? ಅವ್ರದ್ದಾಗಿದ್ಯಾ? ಸರಿ ಆಯ್ತು. ಬೇರೆ ಕವಿತಾ ಅವ್ರು ಹೇಳ್ತೀರಾ? ಕವಿತಾ ಮಾತಾಜಿದು ಏನ್ ಕವಿತಾ ಆಗಿಲ್ಲ ಅಲ್ವಾ? ಗೊತ್ತಿಲ್ಲ. ಸ್ವಲ್ಪ ಬೇಗ ಕುಮುದಾ ಮಾತಾಜಿ ಮಾತಾಡ್ತೀರಾ? ಹರೇ ಕೃಷ್ಣ ಪ್ರಭು.
ಕವಿತಾ ಹರೇ ಕೃಷ್ಣ ಪ್ರಭು. ಮಾತಾಡಿ. ಆ, ಪ್ರಭು ಹೌದು, ನಾನು ಸ್ವಲ್ಪ ಗೊಂದಲದಲ್ಲೇ ನಾನು ಫಸ್ಟ್ ಇದರಲ್ಲಿ ಎಂಟ್ರಿ ಆಗಿದ್ದು. ಯಾಕೆಂದ್ರೆ ನಾವು ದೇವಿ ಮಹಾತ್ಮೆನ ತುಂಬಾ ಚಿಕ್ಕದ್ರಿಂದ ರೂಢಿಸ್ಕೊಂಡಿದ್ದವರು. ಆದ್ರೆ ನೀವು ಪ್ರತಿಯೊಂದು ಹಂತದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಿದ್ರಿಂದ ಈಗ ವಿತ್ ಪ್ರೂಫ್ ನಮಗ್ ಗೊತ್ತಾಗ್ತಾ ಇದೆ. ಆಮೇಲೆ ಯಾವ್ಯಾವ ಅವತಾರಗಳನ್ನು ಎಲ್ಲ ಭಗವಂತನ ರೂಪನೇ ಅಲ್ವಾ ಅನ್ನೋದಿತ್ತು. ಅದನ್ನು ನೀವು ಅದು ಎಷ್ಟು ಪರ್ಸೆಂಟೇಜ್ ಅನ್ನೋದು ಅದ್ರಲ್ಲಿ ಅಂಶ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಸೊ ನೀವು ಪ್ರತಿಯೊಂದು ಕ್ಲಾಸ್ ಅಲ್ಲೂ ಅದ್ರ ಬಗ್ಗೆ ಚೆನ್ನಾಗಿ ಕ್ಲಾರಿಟಿ ಕೊಡ್ತಾ ಇದ್ರಿಂದ ಈಗ ನಾವು ಅದನ್ನ ಸಂಪೂರ್ಣವಾಗಿ ದೇವೋತ್ತಮ ಪರಮ ಪುರುಷ ಅಂತ ನಂಬ್ತೀವಿ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಮಾತಾಜಿ ನೀವ್ ಯಾರ ಭಕ್ತಿ ವೃಕ್ಷದಲ್ಲಿ ಇದ್ದೀರಾ? ನಾನು ಅಂತರಂಗ ಮಾತಾಜಿ ಭಕ್ತಿ ವೃಕ್ಷ ಮಾತಾಜಿ. ಓಕೆ ಬಂತ. ನೆಕ್ಸ್ಟ್ ದೀಪಿಕಾ ಅಂತ ಇದ್ದಾರೆ ಮಾತಾಜಿ, ಮಂಡ್ಯದವರು. ದೀಪಿಕಾ ಬೆಳಿಗ್ಗೆನು ಮಾತಾಡಿದೆ. ನಿಮ್ಗೆ ಈ ಭಾಗವತ ಶ್ಲೋಕದ ವಿಚಾರ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ ಪ್ರಭು. ಹ್ಞೂ ಪ್ರಭು. ಅಂದ್ರೆ ಆದಿಮೂಲ ಕೃಷ್ಣ ಅನ್ನೋದೇ ಗೊತ್ತಾಗ್ತಿದೆ. ಅಂದ್ರೆ ನಾವೆಲ್ಲ ಬುದ್ಧ ಬೇರೆ, ಬುದ್ಧ ನಂಬೋರೆಲ್ಲ ನಾಸ್ತಿಕರು ಆತರ ಎಲ್ಲ ಅನ್ಕೊಂಡಿದ್ದು. ಆದ್ರೆ ನೀವ್ ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದೀರಾ ಪ್ರಭು. ಅರ್ಥ ಆಗ್ತಿದೆ ಪ್ರಭು. ಈ ಆದಿಮೂಲ ಕೃಷ್ಣನಿಂದನೇ ಎಲ್ಲ ಅನ್ನೋದು. ಥ್ಯಾಂಕ್ಸ್ ಮಾತಾಜಿ. ಗಿರಿಜಮ್ಮ ಮಾತಾಜಿ, ನೀವ್ ಹೇಳ್ಬೋದು ಇವಾಗ. ಹಲೋ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಅವತ್ ಮಾತಾಡಿದ್ದೆ. ನನ್ಗೆ ಮಾತಾಡ್ತೀರಾ? ಏನಂದ್ರೆ ಅಲ್ಲ ಆಯ್ತು, ನನ್ಗೇನಂದ್ರೆ ಅರ್ಜುನನ್ಗೆ ಈಶ್ವರ ರೂಪ ತೋರಿಸ್ತಾ ಕೃಷ್ಣನೇ ಮೂಲ ಅನ್ಸುತ್ತೆ. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ, ನೀವು ಮಾತಾಡಿದ್ದೀರಾ. ನೆಕ್ಸ್ಟ್ ಇವಾಗ ಯಾರು ಮಾತಾಡ್ಬೇಕಾಗಿದೆ? ಕುಮುದಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭು, ನಾನು ದೇವೋತ್ತಮ ಪರಮ ಪುರುಷ ಅಂದ್ಕೊಳ್ತೀನಿ. ಎಲ್ಲಾ ಶಿವನ ಇದ್ರಲ್ಲಿ ದುರ್ಗಾದೇವಿ ಇದ್ರಲ್ಲಿ ಎಲ್ಲಾ ಒಂದೊಂದು ಹೇಳ್ತಾ ಇದ್ರು. ಆದ್ರೆ ಪ್ರತಿಯೊಂದಕ್ಕೂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಿದ್ರು. ಫಸ್ಟ್ ಎಲ್ಲಾ ಮಾಡಿದ ತಕ್ಷಣ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸೊ ನನ್ಗದು ಅವಾಗ ಯಾಕೆ ಕೃಷ್ಣನ್ಗೆ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ನಾನು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ, ಪ್ರಭುಪಾದರ ಬುಕ್ ಹೋದ್ಮೇಲೆ, ಸೊ ನಾವ್ ಈ ಶ್ಲೋಕದಲ್ಲಿ ಇನ್ನೂ ಹೆಚ್ಚಾಗಿ ಹೇಳಿದ್ದಾರೆ. ಸೆಕೆಂಡ್ನೇ ಪ್ಯಾರದಲ್ಲಿ ಅಂದ್ರೆ ಒಂದು ಮನೆಯಲ್ಲಿ ಒಂದು ಲೈಟ್ ಬರುತ್ತೆ ಅಂದಾಗ, ಅಷ್ಟು ಶಕ್ತಿ ಇದೆ ಅಂದಾಗ, ಎಲ್ಲಾ ಮನೆಗಳಲ್ಲೂ ಅಷ್ಟು ಶಕ್ತಿ ಅಂದ್ರೆ ಕರೆಂಟ್ ಬರ್ತಾ ಇದೆ ಅಂದ್ರೆ ಮೇನ್ ವಿದ್ಯುತ್ ಕಾರ್ಯಾಗಾರ ಯಾರು ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಹಿಡಿದುಕೊಂಡಿರುವಂತ ಶಕ್ತಿ ಯಾರು? ಭಗವಂತ. ಸೊ ಅವ್ನು ಹೇಳ್ತಿದ್ದಾನೆ ಮತ್ತ ಪರಂತರಂ ನಾನತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಸೂತ್ರೇ ಮಣಿಗಣ ಇವ ಅಂತ ಅಲ್ಲೇ ಹೇಳ್ತಾ ಇದ್ದಾರೆ ಭಗವಂತ. ಒಂದು ದಾರದ ಶಕ್ತಿಯಾಗಿ ನಾನಿದ್ದೀನಿ, ಮುತ್ತುಗಳಾಗಿ ನಾವೆಲ್ಲ ಇದೀವಿ ಅಂತ. ಸೊ ನಾನು ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸ್ತೀನಿ ಪ್ರಭು. ಓಕೆ ಮಾತಾಜಿ. ರಾಜಲಕ್ಷ್ಮಿ ಮಾತಾಜಿ, ನೀವ್ ಹೇಳ್ಬೋದಾ? ನಿಮ್ಗೆ ಅರ್ಥ ಆಗಿದ್ಯಾ? ಹರೇ ಕೃಷ್ಣ ಪ್ರಭು. ನಾವು ತುಂಬಾ ದಿವಸದಿಂದ ಹೇಳ್ಬೇಕು ಅಂತ ಇದ್ದೆ. ಚಂದಾಗಿದೆ, ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಸಿಟಿನಲ್ಲಿ ಇರೋದು ನಾವು, ಮೋಹನ್ ಪ್ರಭು ಕಡೆಯಿಂದ 16 ಮಾಲ ಮಾಡ್ತೀನಿ. ಮುಂಚೆ ಸ್ವಲ್ಪ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ, ಇವಾಗ 1 ವರ್ಷದಿಂದ 16 ಮಾಲ ಮಾಡ್ತೀನಿ. ಅಂದ್ರೆ ಓದೋಕ್ ಬರೋದಿಲ್ಲ, ಒಂದೇ ಬೇಜಾರು ಅಷ್ಟೇ ನನ್ಗೆ ತುಂಬಾ ಇದಾಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಪ್ರಭು. ಮಾತಾಜಿ, ನೀವೆಲ್ಲ ಜಪ ಚೆನ್ನಾಗಿ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ಬರ್ತೀರಾ, ಭಗವದ್ಗೀತೆ ಆಗ್ಲೇ 20 ಮಾಡ್ತಾ ಇದ್ದೀನಿ ಪ್ರಭು ಇವಾಗ. ನೀವು ಭಕ್ತಿ ವೃಕ್ಷದಲ್ಲಿ ಅಟೆಂಡ್ ಮಾಡ್ತೀರಾ. ಖಂಡಿತ ನಿಮ್ಗೆಲ್ರಿಗೆ ಅರ್ಥ ಆಗಿದೆ ಮಾತಾಜಿ, ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೇನು ನಾನು ಒಂದ್ಸಲಿ ಕೇಳ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ ಅಂತ ನಿಮ್ಗೆಲ್ಲ ಕೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಮಾತಾಜಿ. ಇವಾಗ ಶೋಭಾರಾಣಿ ಮಾತಾಜಿ ಮಾತಾಡಿದ್ದಾಯ್ತು. ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ ಪ್ರಭುಜಿ. ಮೂಲ ಅವನೇ ಅಂತ ತಿಳ್ಕೊಂಡು ನಾವು ಈ ಭಕ್ತಿ ಇದ್ರಲ್ಲಿ ಹೋಗೋದಿಕ್ಕೆ ತುಂಬಾ ಇದಾಗಿದೆ. ಅವ್ರು ತಿಳ್ಕೊಂಡ್ಮೇಲೆ ಅಲ್ವಾ ಪ್ರಭು ನಮ್ಗಿನ್ನ ಹೆಚ್ಚೆಚ್ಚಿಗೆ ಅವನಲ್ಲಿ ಭಕ್ತಿ, ಅವನ್ನ ತಿಳ್ಕೊಳ್ಳೋ ಶಕ್ತಿ ಅವ್ನ್ ಕೊಡ್ತಾನಲ್ವಾ ಪ್ರಭು. ಎಲ್ಲಾದ್ರಲ್ಲೂ ಅವ್ರ ಅಣು ಕಾಷ್ಟದಲ್ಲೂ ಅವ್ನ್ ಇದಾನೆ ಅಂತ ನಮ್ಗೆ ಗೊತ್ತಾಯ್ತು ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಯಮುನಾ ಯೋಗೇಶ್ವರಿ ಮಾತಾಜಿ, ನೀವ್ ಮಾತಾಡಿದ್ರಲ್ವಾ? ಇಲ್ಲ ಪ್ರಭು, ಮಾತಾಡಿಲ್ವಾ? ಯಮುನಾ ಯೋಗೇಶ್ವರಿ ಮಾತಾಜಿ ಮಾತಾಡಿ. ಈ ಶ್ಲೋಕದ್ದು ನಿಮ್ಗೆ ಸ್ಪಷ್ಟ ಇದೆಯಲ್ವಾ? ಸ್ಪಷ್ಟವಾಗಿದೆ. ಅಂದ್ರೆ ಇಲ್ಲಿ ಬ್ರಹ್ಮದೇವರೇ ಹೇಳ್ತಿದ್ದಾರೆ ಕೃಷ್ಣನೇ ಸ್ವಯಂ ಮೂಲ ಪುರುಷ ಅಂತ. ಅವನಲ್ಲಿ
ನೂರರಷ್ಟು ಗುಣಗಳನ್ನ ಅವನು ಪ್ರದರ್ಶನ ಮಾಡ್ತಾನೆ ಅನ್ನುವಾಗ ನಾವು ಬೇರೆ ಎಲ್ಲ ಬಿಟ್ಟು ಕೃಷ್ಣನನ್ನೇ ನಾವು ಒಪ್ಕೊಂಡು. ಥ್ಯಾಂಕ್ಸ್ ಮಾತಾಜಿ. ರಾಧಾ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ಇವಾಗ ಈ ಶ್ಲೋಕದ ನಿಮ್ಗೆ ಅರ್ಥ ಆಯ್ತಾ? ಅಲ್ವಾ ಇಬ್ರವ್ರೆ ಪ್ರಭು, ರಾಧಮ್ಮ ಅಂತ ದೇವೋತ್ತಮ ಪರಮ ಪುರುಷನೇ ಭಗವಂತ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಐತೆ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ ಕೇಳಿಸ್ತಾ ಇದೆ, ಹೇಳಿ, ನೀವ್ ಮಾತಾಡಿ. ನಾವು 35 ವರ್ಷದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ ಪ್ರಭು. ನಮ್ಗೆ ಈ ತರ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನಾವು ಒಂದ್ 2 ವರ್ಷದಿಂದ 3 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದೀವಿ. ಇವಾಗ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಭಾಗವತಮು ಭಗವದ್ಗೀತೆ ಎಲ್ಲ ಕೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಪ್ರಭು. ಥ್ಯಾಂಕ್ಸ್ ಮಾತಾಜಿ. ನೀವು ಡೈಲಿ ಎಷ್ಟ್ ಮಾಲೆ ಮಾಡ್ತಾ ಇದ್ದೀರಾ ಇವಾಗ ಜಪ? ನಾವು 16 ಮಾಲೆ ಮಾಡ್ತಾ ಇದ್ದೀನಿ ಪ್ರಭು. ಇನ್ನೂ ಜಾಸ್ತಿನೂ ಮಾಡ್ತೀನಿ, 16 ಮಾಲೆನೂ ಮಾಡ್ತೀನಿ ಪ್ರಭು. ಮುಂಚೆ ಎಲ್ಲ 1 ಮಾಲೆನೂ ಮಾಡಕ್ ಆಗಲ್ಲ ಅಂತ ಇದ್ರಿ, ಇವಾಗ ಹೆಂಗ್ ಅನ್ನಿಸ್ತಾ ಇದೆ? ಇವಾಗ ತುಂಬಾ ಖುಷಿ ಅನಿಸ್ತಾ ಇದೆ ಪ್ರಭು, ಸಂತೋಷ ಆಗ್ತಾ ಇದೆ. ನೀವು ನಡೆಸ್ತಾ ಇರೋದೇ ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಪ್ರಭು, ಕ್ಲಾಸ್ ತಗೊಳ್ಳೋದಕ್ಕೆ. ಓಕೆ ಓಕೆ ಮಾತಾಜಿ. ಏ ಶಾಂತ ಮಾತಾಜಿ, ಈ ಶ್ಲೋಕದ ಅಭಿಪ್ರಾಯ ನೀವ್ ಹೇಳ್ಬೋದು ಈಗ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಭಕ್ತಿ ವೃಕ್ಷದಲ್ಲಿ ಸೇರಿದಾಗಿಂದ ನಾನು ಕೃಷ್ಣನೇ ಮೂಲ ಅಂತ ತಿಳ್ಕೊಂಡಿದ್ದೀನಿ ಪ್ರಭು. ನಾನು 16 ಮಾಲೆ ಮಾಡ್ತಾ ಇದ್ದೀನಿ ಪ್ರಭು. ಇವಾಗ ಈ ಶ್ಲೋಕದಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ? ಇಲ್ಲ ಪ್ರಭು, ಇಲ್ಲ ಪ್ರಭು. ಓಕೆ, ಥ್ಯಾಂಕ್ಸ್ ಮಾತಾಜಿ. ರಾಧಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಪುಷ್ಪಲತಾ ಮಾತಾಜಿ ನೀವು ಮಾತಾಡಿದ್ರಾ? ಇಲ್ಲ ಪ್ರಭು. ಹೇಳಿ ಮಾತಾಜಿ, ಈ ಶ್ಲೋಕದ. ನಾವು ಭಗವದ್ಗೀತೆ ಭಾಗವತ ಇದೆಲ್ಲ ಕೇಳಿದ್ಮೇಲೆ ನಮಗೂ ಕೃಷ್ಣನ್ ಬಗ್ಗೆ ಅರ್ಥ ಆಯ್ತು ಪ್ರಭು. ಅಷ್ಟಕ್ ಮುಂಚೆ ನಾವು ವಿಷ್ಣು ಬ್ರಹ್ಮ ಎಲ್ಲ ಬೇರೆ ಬೇರೆ ಅಂತಾನೆ ಅನ್ಕೊಂಡಿದ್ದೀವಿ ಪ್ರಭು. ಆಮೇಲೆ ತಿಳಿದು ಈ ಭಗವದ್ಗೀತೆ ಎಲ್ಲ ಕೇಳ್ತಾ ನಮಗೂ ಅನುಭವ ಆಯ್ತು ಪ್ರಭು. ಎಲ್ಲದಕ್ಕೂ ಶ್ರೀಕೃಷ್ಣ ಪರಮಾತ್ಮನೇ ಆದಿಪುರುಷ ಅಂತ ಗೊತ್ತಾಯ್ತು ಪ್ರಭು. ನಾವೆಲ್ಲ ಬೇರೆ ಬೇರೆ ಅನ್ಕೊಂಡಿದ್ವಿ. ಭಗವದ್ಗೀತೆಯ ಕ್ಲಾಸು ಎಲ್ಲ ಕೇಳ್ತಾ ಇರೋದ್ರಿಂದ ನಮಗೂ ಒಂಥರ ಇವೆಲ್ಲ ಅರ್ಥ ಆಗ್ತಾ ಇದೆ ಪ್ರಭು. ನಿಮ್ಮಂತ ಗುರುಗಳ ಇದರಿಂದ ಇದು ಕ್ಲಾಸ್ ಕೇಳೋದ್ರಿಂದ ನಮಗೂ ಎಲ್ಲ ಅರ್ಥ ಆಗಿ ನಡುವೆ ನಾವು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಆಗ್ತಾ ಇದೀವಿ ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಇವಾಗ ಚಂದನ ಎಲ್ಲೋದ್ರು? ಮಂಜುಳಾ ಮಾತಾಜಿ ಹೇಳಿ. ಬರೀ ಮಂಜುಳಾ ಅಂತಿದ್ಯಲ್ವಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ ಪ್ರಭುಜಿ. ನಿಮ್ ಕ್ಲಾಸ್ ನಾನು 2 ಕ್ಲಾಸ್ ಅಟೆಂಡ್ ಮಾಡಿರೋದಷ್ಟೇ, ಇದು 3ನೇ ಕ್ಲಾಸು. ಓಕೆ, ನೀವು ಯಾವ ಭಕ್ತಿ ವೃಕ್ಷದವರು? ಅನು ಮಾತಾಜಿ ಕ್ಲಾಸ್ ಪ್ರಭುಜಿ. ಓಕೆ, ಈ ಶ್ಲೋಕದಲ್ಲಿ ಭಗವದ್ಗೀತೆ ತುಂಬಾ ಇಂಟ್ರೆಸ್ಟ್ ಪ್ರಭುಜಿ. ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ತುಂಬಾ ಒಳ್ಳೇದಾಗ್ತಾ ಇದೆ, ಮುಂದೇನು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆನೂ ಬಂದಿದೆ. ನನ್ ಮೇಲೆ ನಂಗೆ ನಂಬಿಕೆ ಬಂದಿದೆ. ನನ್ಗೆ ಒಂದು ರಿಯಲೈಸ್ ಆಗಿದ್ದು, ಇದು ಹುಟ್ಟು ಮತ್ತೆ ಸಾವು ನಮ್ ಕೈಲಿ ಇರಲ್ಲ. ಬಟ್ ಅದ್ ಮಧ್ಯದ್ದು ಡಿಸಿಷನ್ ಏನಿದೆ, ನಮ್ದು ಒಳ್ಳೇದ್ ತಗೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ತಗೊಂಡ್ರೆ ತಕ್ಷಣಕ್ಕೆ ಅದು ಕೆಟ್ಟದಾಗುತ್ತೆ ಅಷ್ಟೇ. ಡಿಸಿಷನ್ಸ್ ಎಲ್ಲ ನಮ್ ಕೈಲೇ ಇರುತ್ತೆ ಮಧ್ಯದ್ದು. ಮತ್ತೆ ನಮ್ದು ಏನು ಕೆಟ್ಟದಾಗ್ಬಾರ್ದು ಅಂದ್ರೆ ಯಾವಾಗ್ಲೂ ಭಗವಂತನ ನಾಮ ಸ್ಮರಣೆ ಮಾಡ್ಬೇಕು. ನಮ್ಮ ಕಾಯಿಕ, ನಮ್ಮ ದಿನನಿತ್ಯದ ಕರ್ಮದೊಂದಿಗೆ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ವಿಚಾರ ಹೇಳಿದ್ರಿ. ರಾಧಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ರಾಧಮ್ಮ ಪ್ರಭು, ರಾಧಾ ಮಾತಾಜಿ ಬೇರೆನೋ ರಾಧಮ್ಮ ಬೇರೆ ಇರ್ಬೋದು ಪ್ರಭು. ರಾಧಾ ಮಾತಾಜಿ ನೀವು ಸೇಮಾ? ಅವರೇನೆ, ರಾಧಾ ಮಾತಾಜಿನೇ ಅವರು. ಅವಾಗೆ ಮಾತಾಡಿದ್ರಲ್ವಾ, ಅವರೇ ಅವರು. ಥ್ಯಾಂಕ್ಸ್ ಮಂಜುಳಾ ಮಾತಾಜಿ, ತುಂಬಾ ಚೆನ್ನಾಗಿ ನೀವು ನಿಮ್ಮ ವಿಚಾರ ತಿಳುವಳಿಕೆ ಕೊಟ್ರಿ. ರೆಗ್ಯುಲರ್ ಆಗಿ ಬನ್ನಿ. ಭಾಗವತದಲ್ಲಿ ಮೂಲ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಆದಿ ಮೂಲ ಅನ್ನೋದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ನಾವು ಬೇರೆ ವಿಚಾರಗಳನ್ನ ಮಾಡ್ತಾ ಇದ್ವಿ, ವಿಷ್ಣುವಿನಿಂದ ಬೇರೆ ಎಲ್ಲ ಅವತಾರಗಳಾಯ್ತು ಅಂತ. ಆದ್ರೆ ಎಲ್ಲಾ ಅವತಾರಗಳಿಗೂ ಕೂಡ ಆದಿ ಮೂಲ ಕೃಷ್ಣ ಅನ್ನೋದನ್ನ ಇಲ್ಲಿ ಸ್ಪಷ್ಟ ಇದೆ. ಇದರಲ್ಲಿ ಎಲ್ರದ್ದು ವಿಚಾರ ತಗೊಂಡು ನಾವು 29ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಆಶಾ ಮಾತಾಜಿ ನೀವು ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಆಶಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ.
ಆಶಾ ಮಾತಾಜಿ. ಓಕೆ, ವೆಂಕಟರಮಣ ರಾಜು ಪ್ರಭು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಹೇಳಿ ಪ್ರಭು. ಕೇಳಿಸ್ತಾ ಇದೆಯಾ? ಅದೇ ನಾನು ಅವತ್ತು ನಿಮ್ಗೆ ಹೇಳಿದ್ನಲ್ಲ, ನಾನು ಮುಂಚೆ ಎಲ್ಲ ಬ್ರಹ್ಮಣ್ಯಾಚಾರ್ಯದ್ದು ಕೇಳ್ತಾ ಇದ್ದೆ. ಅವ್ರದ್ದು ಸಂಕ್ಷಿಪ್ತವಾಗಿ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ರು. ನಿಮ್ದು ಪೂರ್ತಿ ಡೀಟೇಲ್ ಆಗಿ ಬರ್ತಾ ಇದೆ. ಯಾಕಂದ್ರೆ ಅವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೇಲ್ ಮಾತ್ರ ತೋರಿಸ್ತಾ ಇದ್ರು, ನೀವು ಕ್ಲೀನ್ ಆಗಿ ಪೂರ್ತಿ ಆಳಕ್ಕೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀರಾ. ಅಲ್ವಾ ಪ್ರಭು? ಯಾಕಂದ್ರೆ ನಾನು ಅದನ್ನು ಕೇಳ್ತಾ ಇದ್ದೆ, ನಿಮ್ಗೆ ಹೇಳಿದ್ದೆ ನಾನು ಬ್ರಹ್ಮಣ್ಯಾಚಾರ್ಯರು ಅವಾಗ ಕೇಳ್ತಾ ಇರ್ತೀನಿ ಕೆಲಸ ಮಾಡೋವಾಗ ಅಂತ. ಏನು ಅದು ಕೇಳ್ತಾ ಇದ್ದಂಗೆ ಅದಂದ್ರೆ ಸ್ವಲ್ಪ ನನಗೆ ಅದು ಸ್ಟಾರ್ಟಿಂಗ್ ತರ ಗೊತ್ತಾಗಿದೆ. ನಿಮ್ದು ಬಂದು ಪೂರ್ತಿ ಆಳಕ್ಕೆ ಹೋಗ್ತಾ ಇದೆ ನಿಮ್ದು. ಇಲ್ಲಿ ಸ್ಪಷ್ಟ ಇದೆಯಾ ಪ್ರಭು? ಕೃಷ್ಣ ದೇವೋತ್ತಮ ಪರಮ ಪುರುಷ, ಮೂಲ ಪುರುಷ ಸ್ಪಷ್ಟವಾಗಿದೆ. ಅನ್ನೋದು. ಮುಂಚೆ ಅನ್ಕೊಂಡಿರೋದು ನಾವು ವಿಷ್ಣುನೇ ಎಲ್ಲಾ ಅವತಾರಗಳು ಅನ್ಕೊಂತಾ ಇದ್ವಿ, ಈಗ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಾಯ್ತು. ಓಕೆ ಪ್ರಭು, ಥ್ಯಾಂಕ್ಸ್ ಪ್ರಭು, ಥ್ಯಾಂಕ್ಸ್. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ, ಥ್ಯಾಂಕ್ಸ್ ಪ್ರಭು. ಪದ್ಮಾವತಿ ಮಾತಾಜಿ, ಪದ್ಮವ್ವ, ಸುವರ್ಣ ಮಾತಾಜಿ, ನೀವ್ ಹೇಳಿದ್ದಾಯ್ತಲ್ವಾ? ರಾಮು ಪ್ರಭು, ನೀವ್ ಹೇಳಿದ್ರಲ್ವಾ? ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹೇಳಿ ಪ್ರಭು. ಪ್ರಭು ಮನೇಲೇ ಇದ್ದೀನಿ, ಫ್ಯಾಕ್ಟ್ರಿಲಿ ಇಲ್ಲ. ಹಾ ಹೇಳಿ ಪ್ರಭು, ಹೇಳಿ ಪ್ರಭು. ಪ್ರಭು ನಂದು ಭಗವದ್ಗೀತೆ ಎಲ್ಲ ವಿಶ್ವರೂಪ ಭಗವಂತ ತೋರಿಸಿದ್ದಾರೆ, ಎಲ್ಲಾನು ನಾನೇ ಅಂತ. ಇದರಲ್ಲಿ ನಮ್ದು ಒಂದು ಪ್ರಶ್ನೆ ಏನು ಅಂತ ಪ್ರಭು, ಈ 4 ಯುಗದಲ್ಲಿ 3ನೇ ಯುಗದಲ್ಲಿ ಬಂದು ಭಗವಂತ ಕೃಷ್ಣ ಅಂತ ಬರ್ತಾರಲ್ಲ ಪ್ರಭು, ಕೃಷ್ಣ ಅಂತ ಹೆಸರು ಬಂದು ಕೃಷ್ಣ ಅನ್ನೋ ಬರುತ್ತಲ್ಲ, ಇದ್ರ ಹಿಂದೇನು 3 ಯುಗದಲ್ಲಿ ಕೃಷ್ಣ ಅನ್ನೋ ಹೆಸರು ಇತ್ತ ಅನ್ನೋದು ನನ್ನ ಪ್ರಶ್ನೆ ಇತ್ತು ಪ್ರಭು. ಇವಾಗ ಭಾಗವತ ಬಂದು 5,000 ವರ್ಷಗಳ ಹಿಂದೆ ನಮ್ಗೆ ತಿಳುವಳಿಕೆ ಕೊಟ್ಟಿರೋದು ವೇದವ್ಯಾಸರು. ಇದಕ್ಕಿಂತ ಮುಂಚೆನೂ ಕೂಡ ಭಾಗವತದ ವರ್ಣನೆಗಳನ್ನ ಮತ್ತೆ ಭಾಗವತದಲ್ಲೇ ನಾವು ಮುಂದೆ ನೋಡ್ತೀವಿ ಪ್ರಭು ಇದೆಲ್ಲ ವಿಚಾರಗಳನ್ನ. ಇವಾಗ ನಮ್ಗೆ ಅದರದ್ದು ಸ್ವಲ್ಪ ಪ್ರಾರಂಭದಲ್ಲಿದ್ದೀವಿ. ಇನ್ನು ಮುಂದೆ ಭಾಗವತದಲ್ಲಿ ಹೋದಾಗ ಮತ್ತೆ ಭಾಗವತ ವಿಚಾರಗಳನ್ನ ಬ್ರಹ್ಮದೇವರು ಹೇಳಿರೋದು, ಮತ್ತೆ ಭಗವಂತ ಕುಮಾರರಿಗೆ ತಿಳುವಳಿಕೆ ಕೊಟ್ಟಿದ್ದು, ಇದೆಲ್ಲ ವಿಚಾರಗಳು ಬರುತ್ತೆ ಪ್ರಭು. ಮತ್ತೆ ಅಲ್ಲಿನೂ ಕೂಡ ಕೃಷ್ಣ ಅನ್ನೋ ಶಬ್ದ ಯಥೇಚ್ಛವಾಗಿ ನಮ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತಾರೆ ಪ್ರಭು. ಅದು ಯಾಕೆ ಅಂದ್ರೆ ಎಲ್ಲ ವಿಷ್ಣುನಿಂದಾನೇ ಬರೋದು ಅಂತ ನಾವ್ ಎಲ್ಲಾರು ಸಹಜವಾಗಿ ತಿಳ್ಕೊಂಡಿರುವಂತದ್ದು. ಅದೇ ಮೂಲ ಬಂದು ಕೃಷ್ಣನೇ ಅಂದ್ರೆ ಅದು 3ನೇ ಯುಗದಲ್ಲಿ ತ್ರೇತಾಯುಗ ದ್ರೌಪದ ಯುಗದಲ್ಲಿ ಭಗವಂತ ಕೃಷ್ಣ ಅನ್ನೋದು ಬರ್ತಾರಲ್ಲ, ಅವ್ರು ಪುರೋಹಿತರು ಬಂದು ಅವ್ರಿಗೆ ನಾಮಕರಣ ಮಾಡುವಂತದ್ದು, ಅದೊಂದು ನನಗೊಂದು ಡೌಟ್ ಇತ್ತು ಪ್ರಭು. ಹಂಗಾಗಿ ಅದು ಪ್ರಶ್ನೆ. ಅದಕ್ಕೆ ಯಾವಾಗ್ಲೂ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಪರಂಪರೆ ಏನ್ ಹೇಳ್ತಾ ಇದೆ ಅಂದ್ರೆ, ಭಗವಂತನ್ಗೆ ಒಂದು ಹೆಸರು ಕೊಡ್ಬೋದು ಅಂದ್ರೆ ಅದು ಕೃಷ್ಣ ಅಂತಾನೆ ಕೊಡ್ಬೇಕು ಅಂತ ಹೇಳುತ್ತೆ. ಯಾಕೆ ಅಂದ್ರೆ ಕೃಷ್ಣ ಸರ್ವಾಕರ್ಷಕ, ಎಲ್ಲರನ್ನು ಆಕರ್ಷಣೆ ಮಾಡೋನು. ಭಗವಂತ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಅವನನ್ನ ಕೃಷ್ಣ ಅಂತಾನೆ ಕರಿಬೇಕು ಅನ್ನೋದೇ ವಿಚಾರ ಇದೆ ಪ್ರಭು. ಈ ಭಗವಂತನ ನಾಮ ಏನಿದೆಯೋ ಮತ್ತೆ ಭಗವಂತನಿಗೂ ಎರಡಕ್ಕೂ ವ್ಯತ್ಯಾಸನೇ ಇಲ್ಲ, ಎರಡು ಒಂದೇನೆ. ನಾವೇ ಪದೇ ಪದೇ ಕೇಳಿಸ್ಕೋತೀವಿ ವಿಚಾರಗಳು, ಕರೆಕ್ಟ್ ಅಲ್ವಾ? ಅದರಿಂದ ಈ ಕೃಷ್ಣ ಶಬ್ದ ಅನ್ನೋದು ಭಗವಂತನ ಮೂಲ ರೂಪ ಏನಿದೆಯೋ ಅದಕ್ಕೆ ಆ ಹೆಸರಿಂದಾನೇ ಕರಿಬೇಕು, ಅವನೇ ಮೂಲ, ಅದಕ್ಕೆ ಅವನನ್ನ ಆತರ ಕೃಷ್ಣ ಅಂತ ಕರಿಬೇಕು ಅನ್ನೋದು ಕೂಡ ಆಚಾರ್ಯರು ತಿಳುವಳಿಕೆ ಕೊಡ್ತಾರೆ. ಆದ್ರೆ ಕೃಷ್ಣನಿಗೆ ಭಗವಂತನಿಗೆ ಏನಾದ್ರೂ ಹೆಸರಿದ್ಯಾ ಅಂದ್ರೆ ಅವನಿಗೆ ಹೆಸರುನು ಬೇಕಾಗಿಲ್ಲ. ಆದ್ರೆ ನಮ್ಗೆ ಅರ್ಥ ಆಗೋ ತರ ಅವನೇ ಅನುಗ್ರಹ ಮಾಡಿ ಅವನನ್ನ ಒಂದು ಶಬ್ದ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾನೆ ಅನ್ನೋದೇ ವಿಚಾರ ಇಲ್ಲಿದು. ಐಶ್ವರ್ಯ ಥ್ಯಾಂಕ್ಸ್ ಪ್ರಭು. ಐಶ್ವರ್ಯ ಮಾತಾಜಿ, ನಿಮ್ಗೆ ಈ ಶ್ಲೋಕದ ಹರೇ ಪ್ರಭು. ನಾನು ಮೊದಲು ಬ್ರಹ್ಮ ವಿಷ್ಣು ಶಿವ ಅಂಡ್ ವಿಷ್ಣು ಅವತಾರನೇ ಕೃಷ್ಣ ಅಂತ ತಿಳ್ಕೊಂಡಿದ್ದೆ ಪ್ರಭು. ಸೊ ಇವಾಗ ಇಲ್ಲಿ ಭಕ್ತಿ ವೃಕ್ಷಕ್ಕೆ ಬಂದು ಇಲ್ಲಿ ಗೊತ್ತಾಯ್ತು ನನ್ಗೆ ಕೃಷ್ಣನೇ ಎಲ್ಲ ಆದಿ ಮೂಲ ಪುರುಷ, ಸೃಷ್ಟಿಕರ್ತ ಅವನೇ ಅಂತ ಇವಾಗ ಇಲ್ಲಿ ಗೊತ್ತಾಯ್ತು ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ರಾಧಮ್ಮ ಮಾತಾಜಿ, ಇವಾಗ ರಾಧಾ ಒಬ್ರಿದ್ರು, ರಾಧಮ್ಮ ಒಬ್ರಿದ್ರು. ರಾಧಾ ಮಾತಾಜಿ ಇವಾಗ ಮಾತಾಡ್ಬೋದಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಾವು ಸ್ಟಾರ್ಟಿಂಗ್ ದೇವ್ರೆ ಪೂಜೆ ಮಾಡ್ಕೊಂಡಿದ್ದೀವಿ. ಈ ಭಕ್ತವೃಕ್ಷ ಬಂದ್ಮೇಲೆ ನನ್ಗೆ ಸ್ವಲ್ಪ ಕ್ಲಿಯರ್ ಆಯ್ತು, ಬಟ್ ನನ್ಗೇನು ಡೌಟ್ಸ್ ಎಲ್ಲ ಏನು ಇಲ್ಲ ಪ್ರಭು. ಸ್ಟಾರ್ಟಿಂಗ್ ಇಂದನೇ ನನ್ಗೆ
ಭಕ್ತೃಷ ಬಂದ್ಮೇಲೆ ಸ್ವಲ್ಪ ಅದರಿಂದ ಕ್ಲಿಯರ್ ಆಯ್ತು, ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು. ಏನು ಆಮೇಲೆ ನೀವು ಕ್ಲಾಸ್ ನಾವು ಕೇಳ್ತಾ ಡೈಲಿ ನೀವು ಪಾಸ್ವರ್ಡ್ ಯಾರ್ ಪಾಸ್ವರ್ಡ್ ಇವಾಗ ಕೇಳ್ಬೇಕು ತಾನೆ ಅವ್ರಿಗೆ ಪ್ರಭು. ಈಗ ನಮ್ಗೆ ಅದಂದ್ರೆ ನಮ್ಗೆ ಗೊತ್ತಾಯ್ತು ಪ್ರಭು, ಅದರಿಂದ ಭಗವಂತನೇ ಆದಿಮೂಲ ಕೃಷ್ಣ ಅಂತ. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಶಬ್ದನೂ ಬರ್ತಾ ಇದೆ. ರೇಮಾ ಮಾತಾಜಿ, ಹರೇ ಕೃಷ್ಣ. ರೇಮಾ ಮಾತಾಜಿನಾ ಮಾತಾಡ್ಬೋದಾ ನೀವು? ಇಲ್ಲಾಂದ್ರೆ ಗೀತಾ ಮಾತಾಜಿ, ದಿಶಾ, ಗೀತಾ ಮಾತಾಜಿ ಹೇಳ್ಬೋದು. ಹರೇ ಕೃಷ್ಣ ಪ್ರಭು. ನಾನು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಸೇರಿದಾಗ ನನಗೂ ಇದೇ ಡೌಟ್ ಇತ್ತು ಪ್ರಭು. ಅದೇ ಫಸ್ಟ್ ಕ್ವೆಶನ್ ಕೇಳಿದ್ದೆ, ಯಾಕೆ ನಾವು ಕೃಷ್ಣನ್ನೇ ಪೂಜೆ ಮಾಡ್ಬೇಕು ಅಂತ. ಆಗ ಸರಸ್ವತಿ ಮಾತಾಜಿ ಹೇಳಿದ್ರು, ಹೇಗೆ ಮರಕ್ಕೆ ಬೇರೆಗೆ ನೀರು ಹೂಯಿದ್ರೆ ಅದು ಅಂದ್ರೆ ಎಲ್ಲಾ ಪಾರ್ಟ್ಸ್ಗೂ ಸೇರುತ್ತೋ, ಹಾಗೆ ಕೃಷ್ಣನೇ ಎಲ್ಲದಕ್ಕೂ ಮೂಲ ಅಂತ ತಿಳಿಸಿದ್ರು. ಅದಾದ್ಮೇಲೆ ಅವರಿಂದ ಭಗವದ್ಗೀತೆ ಕೇಳಿದ್ಮೇಲೆ ಇದು ಸ್ಪಷ್ಟ ಆಯ್ತು ಪ್ರಭು. ಅಲ್ಲಿ ಭಗವಂತ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ, ನಾನೇ ಎಲ್ಲಾ ಲೋಕಗಳಿಗೂ ನಾನೇ ಮಹೇಶ್ವರ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಎಲ್ಲಾ ಬೀಜಗಳಿಗೂ ನಾನೇ ಮೂಲ ಅಂತ ಹೇಳ್ತಾರೆ. ಮತ್ತೆ ಅವರು ಭೂಮಿ ಮೇಲೆ ಬಂದಾಗ್ಲೂ ಕೂಡ ಅವರು ಚತುರ್ಭುಜ ರೂಪವನ್ನೇ ತಗೊಂಡ್ ಬರ್ತಾರಲ್ಲ ಪ್ರಭು. ಫಸ್ಟ್ ದೇವಕಿಗೆ ಮತ್ತೆ ವಸುದೇವನಿಗೆ ಅವ್ರು ಆ ರೂಪದಲ್ಲೇ ತೋರ್ಸ್ಕೊಳ್ತಾರಲ್ಲ. ಸೊ ಇದೆಲ್ಲದ್ರಿಂದ ನಾವು ತಿಳ್ಕೊಬಹುದು ಭಗವಂತನೇ ಆದಿ ಮೂಲ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು ಪ್ರಭು. ಥ್ಯಾಂಕ್ಸ್ ಮಾತಾಜಿ. ನಾಗರತ್ನಮ್ಮ ಮಾತಾಜಿ ಮಾತಾಡ್ಬೋದಾ ನೀವು? ನಾಗರತ್ನಮ್ಮ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೂಲತಮ ಪುರುಷ ಅಂತ ಒಪ್ಕೊಂಡಿದ್ದೀನಿ. ಮತ್ತೆ ಕೃಷ್ಣ ಇದ್ದಾರೆ, ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಎನ್ನಬಾರದೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಖಂಡಿತ ಒಪ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ದಾಸರದು ಒಂದು ಪದಾನು ಹೇಳಿ ನೀವು ತಿಳುವಳಿಕೆ ತಗೊಂಡ್ರಿ. ಹರೇ ಕೃಷ್ಣ. ಚಿತ್ರ ಯಾದವ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಚೈತ್ರ ಪ್ರಭು, ನಾನ್ ಮೊದ್ಲು ಅಂದ್ರೆ ವಿಷ್ಣು ದೇವರೇ ಎಲ್ಲಾ ಅವತಾರಗಳ ಕಾರಣ ಅನ್ಕೊಂಡಿದ್ದೆ. ಆದ್ರೆ ಭಾಗವತಂ ಕೇಳಿದ್ಮೇಲೆ, ನೀವು ಹೇಳೋದೆಲ್ಲ ಕೇಳಿದ್ಮೇಲೆ ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದೀನಿ ಪ್ರಭು. ಓಕೆ ಮಾ, ಥ್ಯಾಂಕ್ ಯು. ನಳಿನಿ ಮಾತಾಜಿ ಮಾತಾಡಿದ್ರ ನಿನ್ನೆ? ಇಲ್ಲ, ನಳಿನಿ ಮಾತಾಜಿ ಮಾಡಿಲ್ಲ, ಇವ್ರು ಬೇರೆ ಪ್ರಭು. ಓಕೆ, ಹೇಳಿ ಮಾತಾಜಿ. ನಳಿನಿ ಮಾತಾಜಿ. ನಳಿನಿ ಎಲ್ ಮಾತಾಜಿ? ಇದೀನಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಮಾತಾಜಿ, ಹೇಳಿ. ಕೃಷ್ಣನ್ ತುಂಬಾ ನಂಬಿದೀನಿ ಪ್ರಭು. ನಾನು ಇವಾಗ ನಂಗ್ ಕೃಷ್ಣನ್ ಬಗ್ಗೆ ಗೊತ್ತಾಗಿರೋದು, ನಮಗ್ ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ ಪ್ರಭು. ಹಲೋ, ನಳಿನಿ ಪ್ರಭು. ಹೌದು ಪ್ರಭು. ಈಗ ನಿಮ್ ಭಾಗವತಮ್ಮ ಎಲ್ಲ ಕೇಳ್ತೀನಿ, ಭಗವದ್ಗೀತೆ ಎಲ್ಲ ಕೇಳ್ತೀನಲ್ಲ ಪ್ರಭು, ತುಂಬಾ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದೀನಿ ಪ್ರಭು. ಯಾವ ಭಕ್ತಿ ವೃಕ್ಷದವ್ರು ನೀವು? ಸುಮಾ ಮಾತಾಜಿ. ಸುಮಾ ಮಾತಾಜಿ ಭಕ್ತಿ ವೃಕ್ಷದವ್ರು. ಥ್ಯಾಂಕ್ಸ್ ಮಾತಾಜಿ. ನಳಿನಿ ಎಲ್ ಮಾತಾಜಿ? ಮಾತಾಡ್ತಾ ಇಲ್ಲ. ಓಕೆ, ಇವಾಗ ಲಕ್ಷ್ಮೀ ಸಿ. ಹರೇ ಕೃಷ್ಣ ಮಾತಾಜಿ. ಮಾತಾಡಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಮಾತಾಜಿ. ಅದೇ ಮೊದ್ಲೆಲ್ಲ ನಾವು ಎಲ್ಲಾ ದೇವ್ರನ್ನು ಒಂದೊಂದೇ ಪೂಜೆ ಮಾಡ್ಕೊಂಡ್ ಬರ್ತಿದ್ವಿ ಪ್ರಭು. ಇವಾಗ ಯಾವ್ದೇ ಪೂಜೆಗೆ ಹೋದ್ರು ಹರೇ ಕೃಷ್ಣ ಮಂತ್ರ ಬಾಯಲ್ಲಿ ಬಂದ್ಬಿಡುತ್ತೆ. 16 ಮಾಲೆ ಮಾಡ್ತಾ ಇದೀನಿ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ, ಹೇಳಿ. ಇವಾಗ ನೀವು ಯಾವ ಭಕ್ತಿ ವೃಕ್ಷದವರು? ಜಯಂತಿ ಮಾತಾಜಿ. ನಮ್ ಭಕ್ತಿ ವೃಕ್ಷ ಪ್ರಭು. ಹೌದಾ ಮಾತಾಜಿ? ಓಕೆ. ರೆಗ್ಯುಲರ್ ಬರ್ತಾ ಇರ್ತಾರೆ, ಜಪಾನು ಮಾಡ್ತಾ ಇರ್ತಾರೆ. ನಾನ್ ನೋಡ್ತಾ ಇರ್ತೀನಿ, ನಿಮ್ ಹೆಸರು ನೋಡ್ಕೋತಾ ಇರ್ತೀನಿ. ಚೆನ್ನಾಗಿ ಜಪ ಮಾಡ್ಕೊಳ್ಳಿ ಮಾತಾಜಿ.
ಏನು ಹೆದರ್ಕೊಳೋದು ವಿಚಾರನೇ ಇಲ್ಲ, ಭಯ ಪಡೋದು ವಿಚಾರ ಇಲ್ಲ. ನೀವೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿದ್ದೀರಾ, ಖಂಡಿತವಾಗ್ಲೂ ಎಲ್ರಿಗೆ ಅನುಕೂಲ ಆಗೇ ಆಗುತ್ತೆ, ನಿಮ್ಗೆಲ್ಲ ಒಳ್ಳೇದಾಗೇ ಆಗುತ್ತೆ. ಪ್ರಭುಪಾದರು ಭರವಸೆ ಕೃಷ್ಣ ಪ್ರಭು ಕೊಟ್ಬಿಡ್ತಾ ಇದ್ದಾರೆ. ಮಾಡ್ಕೊಡ್ತೀನಿ ಪ್ರಭು. ಪ್ರಭು ನಮಸ್ಕಾರ ಗುರುಗಳೇ. ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಪ್ರಭು. ಏನಿಲ್ಲ, ಅವರೇ ಹೇಳ್ತಾರೆ ಸ್ವಾಮಿ. ಅವ್ರಿಗೆ ಮೈ ಸರಿ ಇಲ್ಲ ಪ್ರಭು, ಸ್ವಲ್ಪ ಎಲ್ಲಾರು ಲಾಸ್ಟ್ ಅಲ್ಲಿ ಪ್ರೇ ಮಾಡ್ತೀವಿ ಮಾತಾಜಿ. ಪ್ರಭು ನೀವೆಲ್ಲ ಜಪ ಹರೇ ಮಾಡ್ಕೊಂಡು, ಕೃಷ್ಣ. ನೀವೆಲ್ಲ ರೆಗ್ಯುಲರ್ ಜಪ ಮಾಡ್ತಾ ಇದ್ದೀರಾ, ಖಂಡಿತ ನಿಮ್ಗೆಲ್ಲ ಅನುಕೂಲ ಆಗತ್ತೆ, ಒಳ್ಳೇದಾಗೆ ಆಗತ್ತೆ. ಭಗವಂತ ಎಲ್ರಿಗೆ ರಕ್ಷಣೆ ಕೊಟ್ಟೇ ಕೊಡ್ತಾರೆ, ನೀವೇನು ಹೆದರ್ಕೊಳೋದೇನಿಲ್ಲ. ಜಪ ಆಯ್ತು ಮಾಡಿ. ಗುರುಗಳೇ. ಹರೇ ಕೃಷ್ಣ, ಹರೇ ಕೃಷ್ಣ. ತುಂಬಾ ಖುಷಿ ಆಯ್ತು ಹರೇ ನೀವು ವಿಡಿಯೋ ಆನ್ ಮಾಡಿ ನಿಮ್ ಮುಖ ಎಲ್ಲ ನೋಡಿದ್ದು. ಆಯ್ತು ಗುರು. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಭು ಇವರು ಸಿಟಿಯಲ್ಲಿ ಸುಂದ್ರಮ್ಮ ಮಾತಾಜಿ ಅಂತ ಬರ್ತಾ ಇದ್ರು, ಅವ್ರ ಮಗಳೇ ಇವರು. ಹೌದು ಮಾತಾಜಿ, ನಾವು ನೋಡ್ತಾ ಇದ್ವಿ. ಲಕ್ಷ್ಮೀ ಸಿ ಮಾತಾಜಿ, ಲಕ್ಷ್ಮಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಫಸ್ಟ್ ಬ್ರಹ್ಮನೇ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದೆ ಪ್ರಭು. ಕೃಷ್ಣ ಪ್ರೇಕ್ಷೆ ಬಂದ್ಮೇಲೆ ಕೃಷ್ಣಂದೇ ಎಲ್ಲ ಅಂತ ಗೊತ್ತಾದ್ಮೇಲೆ ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಗೊತ್ತಾಗಿದೆ. ನೀವು ಮತ್ತೆ ಭಗವದ್ಗೀತೆ ಮತ್ತು ಭಾಗವತಂ ಎರಡು ಲಿಂಕ್ ಮಾಡಿ ಪ್ರವಚನ ಕೊಡ್ತಾ ಇರೋದು ತುಂಬಾ ಇಷ್ಟ ಆಯ್ತು ಪ್ರಭು. ಇದರಿಂದ ಮಾತಾಜಿ. ದೇವೋತ್ತಮ ಪರಮಪುರುಷ ಅಂತ ನಾನು ಒಪ್ಕೊಂಡಿದ್ದೀನಿ ಪ್ರಭು. ಓಕೆ ಮಾತಾಜಿ. ಪ್ರಭುಪಾದರ ಕೃಪೆಯಿಂದ ಎಲ್ಲಾನು ಕೂಡ ನಾವೆಲ್ಲರೂ ಕೂಡ ಕಲಿತಾ ಇದ್ವಿ. ರುಕ್ಮಿಣಿ ಮಾತಾಜಿ ನೀವು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪ್ರಭು ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ, ಸ್ವಲ್ಪ ಜೋರಾಗಿ ಹೇಳಿ. ನಾನು ಒಪ್ಕೊಂಡಿದ್ದೀನಿ ಪ್ರಭು, ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ. ಯಾಕೆಂದ್ರೆ ಎಲ್ಲ ಅವರಿಂದನೇ ಬಂದಿರೋದು, ನೀರು ಗಾಳಿ ಮತ್ತೆ ನಾವು ಸೇವಿಸುವಂತ ಆಹಾರ ಮತ್ತೆ ನಾವಿರೋಂತ ಈ ಭೂಮಿ ಎಲ್ಲ ಭಗವಂತನಿಂದನೇ ಬಂದಿರೋದು ಪ್ರಭು. ನಾವು ಭಗವಂತನ ಒಂದು ಅಂಶ ಅಂದ್ರೆ ಭಗವಂತನೇ ಸೃಷ್ಟಿ ಮಾಡಿರೋದು ಪ್ರಭು. ಹಾಗಾಗಿ ನಾನು ಅವ್ರನ್ನೇ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೋತೀನಿ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಅಹಲ್ಯ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಮಾತಾಜಿ. ನನ್ ಫೋನ್ ಚೆನ್ನಾಗಿಲ್ಲ ಪ್ರಭು, ವಿಡಿಯೋ ಆನ್ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ, ಹಂಗೆ ಮಾತಾಡಿ. ಹರೇ ಕೃಷ್ಣ ಪ್ರಭು. ಚೈತನ್ಯ ಪ್ರಭು ಕಿ ಜೈ, ಶ್ರೀ ಗುರುದೇವ್ ಕಿ ಜೈ, ಪ್ರಭುಪಾದ ಕಿ ಜೈ. ಹೇಳಿ ಮಾತಾಜಿ ಈಗ. ಗುರುದೇವ್ ಕಿ ಜೈ. ಜೈ. ಪ್ರಭು ನಮ್ಮ ಮನೆಯಲ್ಲಿ ಫಸ್ಟ್ ಶಿವನ್ ಪೂಜೆ ಮಾಡ್ತಾ ಇದ್ವಿ. ನಮ್ ತಂದೆ ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗ್ತಾ ಇದ್ರು, ದೇವ್ರ ಹಾಡುಗಳು ಕೇಳ್ಕೊಂಡ್ ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ಪುರಂದರದಾಸರ ಹಾಡುಗಳು, ಕೃಷ್ಣನ ಹಾಡುಗಳು ತುಂಬಾ ಇಷ್ಟ ಆಗ್ತಿತ್ತು. ಅವ್ರು ಪುರಂದರದಾಸರ ಹಾಡುಗಳಲ್ಲಿ ಅರ್ಥಗರ್ಭಿತವಾಗಿರ್ತಿತ್ತು, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ದೇವ್ರ ಮಹಿಮೆನ ಎಕ್ಸ್ಪ್ಲೈನ್ ಮಾಡಿರ್ತಾ ಇದ್ರು ಅಲ್ಲ ಪ್ರಭು. ಕರೆಕ್ಟ್ ಇದೆ ಮಾತಾಜಿ. ಇವಾಗ ಈ ಶ್ಲೋಕದಲ್ಲಿರೋದ್ ವಿಚಾರ ನಿಮ್ಗೆ ಓಕೆನಾ? ನಿಮ್ಗೆ ಅರ್ಥ ಆಗಿದೆಯಾ? ಏನ್ ಹೇಳ್ತೀನಿ ಪ್ರಭು. ಕೃಷ್ಣ ಎಂದರೆ ಭಯವಿಲ್ಲ, ಶ್ರೀ ಕೃಷ್ಣ ಏನದೇ ಸುಖವಿಲ್ಲ, ಕೃಷ್ಣ ಎಂದರೆ ದಿನವೆಲ್ಲ, ಕೃಷ್ಣ ಎಂದರೆ ದಿನವೆಲ್ಲ, ಬಾಯಾರಿಕೆ ಹಸಿವಿನ ಹಂಗಿಲ್ಲ, ಬಾಯಾರಿಕೆ ಹಸಿವಿನ ಹಂಗಿಲ್ಲ. ಕೃಷ್ಣ ಹರೇ ಕೃಷ್ಣ ಹರೇ, ಜೈ 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 ಕೃಷ್ಣ ಹರೇ. ಥ್ಯಾಂಕ್ಸ್ ಮಾತಾಜಿ. ತುಂಬಾ ಒಳ್ಳೆ ಭಾವದಲ್ಲಿ ನೀವು ಕೃಷ್ಣನ ಒಂದು ಹಾಡನ್ನು ಹೇಳ್ಬಿಟ್ರಿ. ನಿಮ್ಗೆ ಪೂರ್ಣವಾಗಿ ಇದರಲ್ಲಿ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ ಇವಾಗ. ನೆಕ್ಸ್ಟ್ ನೀವು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನೆಕ್ಸ್ಟ್ ಯಾರಿದ್ದೀರಾ? ರುಕ್ಮಿಣಿ ಮಾತಾಜಿ. ಮಂಜುಳಾ ರಾಮಯ್ಯನಾ? ಹೌದು, ಮಂಜುಳಾ ರಾಮಯ್ಯ. ರೋಹಿಣಿದಾಗಿದೆ ಅಲ್ಲ, ಆಶಾರಾಣಿ ಮಾತಾಜಿ. ರೋಹಿಣಿ ಮಾತಾಜಿ ಅವತ್ತು ಮಾತಾಡಿದ್ರೇನು? ಹೌದೌದು, ಮಾತಾಡಿದ್ದಾರೆ. ಆಶಾರಾಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.
ಪ್ರಭು ನಾವು ಮೊದ್ಲು ದೇವಿ ಮಹಾತ್ಮೆನಲ್ಲಿ ನಾನು ದೇವಿನೇ ಎಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಪ್ರಭು. ಇವಾಗ ನಿಮ್ ಕ್ಲಾಸ್ ಕೇಳಿದ್ಮೇಲೆ ನನ್ಗೆ ಕೃಷ್ಣನೇ ಆದಿ ಮೂಲ ಅಂತೆಲ್ಲ ಗೊತ್ತಾಗ್ತಾ ಇರೋದು. ನಾವು ಫಸ್ಟ್ ದೇವಸ್ಥಾನದಲ್ಲಿ ದೇವಿದೇ ಎಲ್ಲ ಅನ್ಕೊಂತಿದ್ದೆ. ಈ 1 ವರ್ಷದಿಂದ ನೀವು ಕೈ ಹಿಡಿದು ಕೃಷ್ಣನೇ ಎಲ್ಲ ತೋರಿಸ್ತಾ ಇದ್ದಾನೆ. ಇವಾಗ ಕೃಷ್ಣ ಭಗವದ್ಗೀತೆ ಕ್ಲಾಸು, ಭಾಗವತಂ ಕ್ಲಾಸು, ಕೃಷ್ಣ ರೀಡಿಂಗು, ಕೃಷ್ಣ ಲೀಲಾ ಪ್ರತಿಯೊಂದು ಕೃಷ್ಣನ್ನೇ ಕೇಳ್ತಾ ಇದ್ರೆ ನಾವು ಇವಾಗ ಎಲ್ಲ ಕೃಷ್ಣನೇ ಅನ್ನೋದು ನಂಗೆ ಪೂರ್ತಿ ಚೆನ್ನಾಗಿ ಅರ್ಥ ಆಗಿದೆ. ಬಟ್ ಕೃಷ್ಣ 8ನೇ ಅವತಾರದಲ್ಲಿ ಬರ್ತಾನೆ, ನೀವು ಕೃಷ್ಣನೇ ಆದಿ ಮೂಲ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ ಅಷ್ಟೇ ನನಗೆ. ಮುಂದೆ ಅದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳೋಣ ಮಾತಾಜಿ. ನೀವು ರೆಗ್ಯುಲರ್ ಬರ್ತಾ ಇದ್ದೀರಾ? ನೀವು ಎಷ್ಟ್ ಮಾಲೆ ಜಪ ಮಾಡ್ತಾ ಇದ್ದೀರಾ ಈಗ? ಈಗ 16 ಮಾಲೆ ಜಪ ಮಾಡ್ತಾ ಇದ್ದೀನಿ ಪ್ರಭು, ಒಂದ್ 20-25 ದಿವಸದಿಂದ. ಥ್ಯಾಂಕ್ಸ್ ಮಾತಾಜಿ. ಹೆಂಗ ಅನ್ನಿಸ್ತಾ ಇದೆ 16 ಮಾಲೆ ಜಪ ಮಾಡ್ತಾ ಇರೋದ್ರಿಂದ? ಸ್ವಲ್ಪ ಬಹಳ ಧೈರ್ಯ ಬಂದಿದೆ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಬಹಳ ಕಷ್ಟಗಳನ್ನ ಎದುರಿಸೋ ಇವಾಗ ಧೈರ್ಯ ಬಂದಿದೆ. ಮೊದ್ಲು ಅಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ, ಇವಾಗ ಅದಿಲ್ದಿರ ಧೈರ್ಯ ಬಂದಿದೆ ಚೆನ್ನಾಗಿ. ಭಗವದ್ಗೀತೆಯಲ್ಲಿ ಒಂದ್ ಮಾತಿದೆ ಮಾತಾಜಿ, ಸ್ವಲ್ಪ ಅಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತಾರೆ. ಭಗವಂತ ಸ್ವಲ್ಪ ನೀವು ಅವನನ್ನ ನಂಬಿ ಮುಂದಕ್ಕೆ ಹೋದ್ರೇನು ಕೂಡ ಮಹಾಭಯದಿಂದ ನಮ್ಮನ್ನ ಕಾಪಾಡ್ಬಿಡ್ತಾರೆ ಭಗವಂತ. ಆ ಮಾತು ಇವಾಗ ನಿಮ್ಮಲ್ಲಿ ಆ ಒಂದು ಅನುಭವ ನಿಮ್ಗೆ ಸಿಗ್ತಾ ಇದೆ. ಖಂಡಿತ ನೀವು ಇದೇ ತರ ಮುಂದುವರಿರಿ, ಚೆನ್ನಾಗಿ ಜಪ ಮಾಡ್ಕೊಳ್ಳಿ, ಭಾಗವತ ಕೇಳಿಸ್ಕೊಳ್ಳಿ, ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ದಿವ್ಯಾ ಮಾತಾಜಿ ನೀವು ಮಾತಾಡಿದ್ರಾ? ಇಲ್ಲ ಅಲ್ಲ? ಇಲ್ಲ ಪ್ರಭು. ಹರೇ ಕೃಷ್ಣ. ಹೇಳಿ ಮಾತಾಜಿ. ದಿವ್ಯಾ ಮಾತಾಜಿ ಹೇಳಿ. ನೀವು ಆಶಾರಾಣಿ ಮಾತಾಜಿ ಮ್ಯೂಟ್ ಮಾಡಿ. ಓಕೆ. ಹರೇ ಕೃಷ್ಣ ಪ್ರಭು. ನಾವು ರೇವತಿ ಮಾತಾಜಿ ಭಕ್ತಿ ವಿಷಯದಲ್ಲಿರೋದು. ಮುಂಚೆ ಹೇಳ್ತಾರಲ್ಲ ಎಡಬಿಡಂಗಿ ಅಂತ, ಎಲ್ಲಾನು ಸ್ವಲ್ಪ 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 ತಿಳ್ಕೊಂಡಿರ್ತೀವಿ, ಯಾವ್ದು ಅಷ್ಟು ಪೂರ್ತಿಯಾಗಿ ತಿಳ್ಕೊಂಡಿಲ್ಲ, ಆ ತರ ಇದ್ವಿ. ಈಗ ಜಪ ಎಲ್ಲ ಮಾಡ್ಕೊಂಡು ಮತ್ತೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಮತ್ತೆ ಈ ಹಿಂದಿನ ಶ್ಲೋಕದಲ್ಲಿ ಪೂರ್ತಿ ಕ್ಲಿಯರ್ ಆಯ್ತು ಪ್ರಭುಜಿ. ಲೈಕ್ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಧನ್ಯವಾದ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ, ಜಪದಲ್ಲಿ ತೊಡಗಿದ್ದೀರಾ, ಭಾಗವತ ಕೇಳಿಸ್ಕೋತೀರಾ. ಮಾತಾಜಿ ಗುಜರಾತ್ ಅಲ್ವಲ್ಲ ಇರೋದು ನೀವು? ಅಹಮದಾಬಾದ್. ಅಹಮದಾಬಾದ್ ಅಲ್ಲಿ ಇದ್ದಾರೆ. ಆದ್ರೇನು ರೆಗ್ಯುಲರ್ ಆಗಿ ಅವರು ಯಾವುದೇ ಕಾರ್ಯಕ್ರಮ ಇದ್ರೇನು ಆದ್ರೆ ಝೂಮ್ ಅಲ್ಲಿ ಖಂಡಿತ ಅವರು ರೆಗ್ಯುಲರ್ ಬರ್ತಾ ಇರ್ತಾರೆ. ಥ್ಯಾಂಕ್ಸ್ ಮಾತಾಜಿ. ನೆಕ್ಸ್ಟ್ ಗೀತಾ ಮಾತಾಜಿ ಆಯ್ತು. ಸುಮಿತ್ರಾ ಮಾತಾಜಿ ನಿಮ್ದು ಆಯ್ತಾ? ಜೈ ಶ್ರೀರಾಮ್ ಪ್ರಭು. ಮಾತಾಡಿಲ್ಲ ಸುಮಿತ್ರಾ ಅವರು. ಸುಮಿತ್ರಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಪಾಂಡುರಂಗ ಅದು ಆಯ್ತಾ ಪ್ರಭು? ಇಲ್ಲ ಇಲ್ಲ. ರತ್ನಮ್ಮ, ನವ್ಯ, ಸ್ನೇಹ ರಾಜ್ಕುಮಾರ್. ಹೇಳಿ ಮಾತಾಜಿ. ನವ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ನಾನು 25 ದಿವಸ ಮೊನ್ನೆ ಆಗಿರ್ಬೋದು, 1 ತಿಂಗಳ ಒಳಗಡೆ ಕೇಳ್ತಾ ಇದ್ದೇನೆ ಅಷ್ಟೇ. ಅನಸ್ಯ ಮಾತಾಜಿ ಹೇಳಿದ್ದು ಹಾಗೆ. ಮಂಗಳೂರಲ್ಲಿ ತುಳು ಚಾವಡಿ ಅಂತ ಹೇಳಿ ಒಂದು ಕೇಳ್ತಾ ಇದ್ದೆ. ಅದರ ನಂತರ ಕೃಷ್ಣನ ಬಗ್ಗೆ ನನಗೆ ಜಾಸ್ತಿ ಭಕ್ತಿ ಬಂತು. ಅಷ್ಟರ ತನಕ ನಂಗೆ ಸಹ ಗೊತ್ತಿರ್ಲಿಲ್ಲ. ಪ್ರಭುಜಿ ನನಗೊಂದು ಕೇಳ್ಲಿಕ್ಕಿತ್ತು. ನಾವು ವಿಶ್ವಕರ್ಮರು ಭಸ್ಮಧಾರಣೆ ಮಾಡಿ ಗಾಯತ್ರಿ ಮಂತ್ರ ಇದು ಜಪಿಸುವವರು. ನಾವು ಕೃಷ್ಣನ ಗಂಧ ಲೇಪನ ಅದು ಮಾಡ್ಬೋದಾ? ಕೃಷ್ಣಂದು ಅದಕ್ಕೇನು ಇದು ತೊಂದರೆ ಆಗುದಿಲ್ಲ ಪ್ರಭುಜಿ? ಮಾತಾಜಿಗಳು ಯಾರಾದ್ರೂ ಹೇಳ್ಬೋದು ಇದಕ್ಕೆ. ನಾನು ಹೇಳೋದಕ್ಕಿಂತ ಮಾತಾಜಿಗಳಿಗೆ ಪ್ರಶ್ನೆ, ಮಾತಾಜಿಗಳಿಗೆ ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ. ಜೈಮತಿ ಮಾತಾಜಿ ಹೇಳ್ತೀರಾ ಇವ್ರ ಪ್ರಶ್ನೆಗೆ ಉತ್ತರ? ಹರೇ ಕೃಷ್ಣ ಮಾತಾಜಿ. ಮಾಡ್ಬೋದು, ಇದ್ರಲ್ಲಿ ಏನು ತೊಂದರೆ ಇಲ್ಲ. ನೀವ್ ಹೇಳಿದ್ರಿ ನಾವು ಭಸ್ಮ ಧಾರಣೆ ಮಾಡ್ಬೋದು, ಮಾಡ್ತಾ ಇದ್ವಿ ಮೊದ್ಲು ಅಂತ. ಯಾಕೆಂದ್ರೆ ಆ ಭಸ್ಮ ಧಾರಣೆಗೆ ಅಧಿಪತಿ ಶಿವ ಅಂತಾನು ಹೇಳ್ತಾರೆ. ಆ ಶಿವನೇ ವೈಷ್ಣವನಾಮ್ ಯಥಾ ಶಂಭು, ಶ್ರೇಷ್ಠ ವೈಷ್ಣವರಲ್ಲಿ ಅತಿ ಶ್ರೇಷ್ಠರಾದ ಭಕ್ತರು ಶಿವ. ಅವರು ಕೂಡ ಕೃಷ್ಣನ ಮಾರ್ಗವನ್ನೇ ತೋರಿಸ್ತಾರೆ ನಿಮ್ಗೆ ಕೊನೆಗೆ. ಆದ್ರಿಂದ ಇದು ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಮಾತಾಜಿ, ಹಾಕೋಬಹುದು. ನಮ್ಮ ವಂಶದವರು ಭಾರಿ ಕಡಿಮೆ ಭಕ್ತಿ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಳಿದ್ದು ನಾನು. ನನಗೆ ಆಗಿ ಬರ್ಬೋದು ಮಾತಾಜಿ. ಇವಾಗ ನಿಮ್ಮಿಂದನೂ ಚೇಂಜ್ ಆಗ್ಬೋದು ಅದು ಅಲ್ವಾ? ಹೌದು. ಇವಾಗ ಯಾರು ಜೈಮತಿ ಮಾತಾಜಿ ಮಾತಾಡ್ತಾ ಇದಾರಲ್ಲ ಮಾತಾಜಿ, ಜೈಮತಿ ಮಾತಾಜಿನೂ ಕೂಡ ಆಚಾರ್ಯ.
ನಿಮ್ ಹೌದಾ? ತರಾನೇ ವಿಶ್ವಕರ್ಮಕ್ಕೆ ಸಂಬಂಧಪಟ್ಟವ್ರೆ ನೋಡಿ. ಇವಾಗ ಎಷ್ಟು ಲಕ್ಷಣವಾಗಿ ತಿಲಕೆಲ್ಲ ಹಾಕೊಂಡು ಹೆಂಗೆ ಕುತ್ಕೊಂಡು ಎಲ್ರಿಗೆ ಭಗವದ್ಗೀತೆ ಭಾಗವತ ಹೇಳ್ಕೊಡ್ತಾರೆ. ಅದೇ ತರ ನೀವನ್ನು ಕೂಡ ಖಂಡಿತವಾಗ್ಲೇ ಹಾಕೋಬಹುದು. ಮತ್ತೆ ಶಾಸ್ತ್ರ ಮತ್ತೆ ಆಚಾರ್ಯರು ಮತ್ತೆ ವಿಶೇಷವಾಗಿ ಕನಕದಾಸರು ಒಂದ್ ಹಾಡಲ್ಲಿ ಹೇಳಿದಾರಲ್ವಾ, ಬದುಕಿದೇನು ಭವಯ್ಯನಗೆ ಹಿಂಗಿತು, ಪದುಮನಾಭನ ಪಾದದೊಲಮೆ ಎನಗೆ ಒದಗಿ ತಿಂದು ಅಂತ ಆ ಹಾಡಲ್ಲಿ ಹೇಳ್ತಾರೆ. ಶ್ರೀಮುದ್ರೆ ಎನಗೆ ಆಭರಣವಾಯಿತು. ನಿಜವಾಗ್ಲೂ ನಮ್ದು ಆಭರಣ ಯಾವ್ದಪ್ಪ ಅಂದ್ರೆ ಭಗವಂತನ ಈ ಒಂದು ಚಿಹ್ನೆ ಏನಿದೆಯಲ್ವಾ, ಈ ತಿಲಕ್ ಏನಿದೆಯಲ್ಲ, ಈ ತಿಲಕ್ ಏನಂದ್ರೆ ಎರಡು ಆ ಕಡೆ ಈ ಕಡೆ ಈ ಗೆರೆ ಏನ್ ಬರುತ್ತಲ್ವಾ, ಅದು ಭಗವಂತನ ಪಾದ. ಅದು ಮತ್ತೆ ನಾವು ಏನ್ ಮಧ್ಯದಲ್ಲಿ ಏನ್ ಇಡ್ತಾ ಇದೀವೋ ಅದು ತುಳಸಿ ಮೇಲ್ಗಡೆ ಭಗವಂತನ ಎರಡು ಪಾದಗಳನ್ನ ನಾವು ಧರಿಸಿದೀವಿ. ಆ ಪಾದಗಳ ಚಿಹ್ನೆ ನಮ್ಮ ಹಣೆ ಮೇಲಿದ್ರೆ ಎಂತ ದುರಂತಗಳು ಬಂದ್ರೇನು ಕೂಡ, ಎಂತ ಆಪತ್ತು ಬಂದ್ರೇನು ಕೂಡ ಭಗವಂತ ರಕ್ಷಣೆ ಕೊಡ್ತಾನೆ ಅನ್ನೋದೇ ಅದಕ್ಕೆ ಕಾರಣ ಅನ್ನೋದನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಈ ತಿಲಕ್ ಇಲ್ದಿರ ಇದ್ರೆ, ನಾವು ಮುತ್ತೈದೆ ಆಗಿದ್ರೇನು ಕೂಡ ತಿಲಕ್ ಆಗ್ದಿರ ಇರೋರು ದಯವಿಟ್ಟು ಇದನ್ನ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಶಾಸ್ತ್ರ ಮತ್ತೆ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಈ ತಿಲಕ್ಕೆ ನಮ್ಗೆ ಶೋಭೆ ಅಂತ ಹೇಳ್ತಾರೆ. ನಿಜವಾದ ಒಂದು ಮಂಗಳ ಎಲ್ಲಿದೆ ಅಂದ್ರೆ ನಾವು ಯಾವಾಗ ಹಣೆ ಮೇಲೆ ತಿಲಕನ್ನ ಧರಿಸ್ತೀವೋ ಅವಾಗ ಮಾತ್ರ ಇರೋದು. ಅದರಿಂದ ನೀವು ಧೈರ್ಯವಾಗಿ ನೀವು ತಿಲಕನ್ನ ಧಾರಣೆ ಮಾಡಿ. ಅದರಿಂದ ಖಂಡಿತ ಶಿವನಿಗೆ ತುಂಬಾ ಮೊದಲು ಯಾರಿಗೆ ಖುಷಿ ಆಗುತ್ತೆ ಅಂದ್ರೆ, ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಲ್ಲ ಆ ವಿಶ್ವಕರ್ಮ ಮತ್ತೆ ಆ ವಿಶ್ವಕರ್ಮನ ಮೇಲಿರುವಂತ ಶಿವ, ಅವ್ರಿಗೆಲ್ರಿಗೂ ಕೂಡ ಏನಾಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಪೂರ್ಣ ಆಶೀರ್ವಾದ ಮಾಡ್ತಾರೆ, ಪೂರ್ಣ ಅನುಗ್ರಹ ನಿಮ್ಗೆ ಕೊಡ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಹರೇ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಶ್ರೀ ಮಾತಾಜಿ. ನೀವು ಕೂಡ ವಿಶ್ವಕರ್ಮದವ್ರಿಗೆ ಹೇಳಿ. ನಾವು ಕೂಡ ವಿಶ್ವಕರ್ಮ ಆಚಾರ್ಯ ಪ್ರಭು. ನಮ್ಮ ಮಗನು ಗಾಯತ್ರಿ ಜಪ ಎಲ್ಲ ಮಾಡ್ತಾ ಇದ್ದ ಅವಾಗ. ಆಮೇಲೆ ನಾನು ಇದೆಲ್ಲ ಹೇಳಿದ್ಮೇಲೆ ಇದಕ್ಕೆ ಜಪಕ್ಕೆ ಬಂದ ಪ್ರಭು. ನಾವು ವಿಶ್ವಕರ್ಮ ಆಚಾರ್ಯ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ನೀವು ತುಂಬಾ ಚೆನ್ನಾಗಿ ನಿಮ್ದು ಕೂಡ ಉದಾಹರಣೆ ಕೊಟ್ರಿ. ಇವಾಗ ನೆಕ್ಸ್ಟ್ ಯಾರು ಮಾತಾಡ್ಬೇಕಾಗಿರೋದು? ರತ್ನಮ್ಮ, ಸ್ನೇಹ ರಾಜ್ಕುಮಾರ್, ವಿಜಯಲಕ್ಷ್ಮಿ ಮಾತಾಜಿ, ಯಾರಾದ್ರೂ ಮಾತಾಡ್ತೀರಾ? ಕುಸುಮಾ ಮಾತಾಜಿ, ತಕ್ಷಣ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಪ್ರಭು, ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದೀನಿ ಪ್ರಭು. ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ ಯು. ಚಂದ್ರಕಲಾ ಮಾತಾಜಿ, ಶಶಿಕಲಾ ಮಾತಾಜಿ, ಶ್ರೀಪ್ರದಾ ಮಾತಾಜಿ. ವಿಜಯಲಕ್ಷ್ಮಿ ಪ್ರಭು. ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಒಪ್ಕೊಂಡಿದೀವಿ ಪ್ರಭು. ಇಲ್ಲಿ ಕ್ಲಾಸಿಗೆ ಬಂದ್ಮೇಲೆ ಸ್ಪಷ್ಟವಾಗಿ ಗೊತ್ತಾಗಿದೆ ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾನು ಮೊದ್ಲೆಲ್ಲ ಯೋಚನೆ ಮಾಡ್ತಾ ಇದ್ದೆ, ಕೃಷ್ಣ ಪ್ರಜ್ಞೆಗೆ ಬರೋದ್ಕಿಂತ ಭಗವಂತ ಮನುಷ್ಯರನ್ನ ಪ್ರಾಣಿಗಳನ್ನೆಲ್ಲ ಹೆಂಗೆ ಅಂದ್ರೆ ಭಗವಂತ ಅಂತ ಗೊತ್ತಿಲ್ಲ, ಹೆಂಗೆ ಇವರೆಲ್ಲ ಒಂದೇ ತರ ಇರಂಗೆ ಒಂದು ವ್ಯವಸ್ಥೆ ನಡೆಯುತ್ತೆ ಅಂತ. ಮತ್ತೆ ಆಕಾಶಕ್ಕೆ ಏಣಿ ಹಾಕ್ಬಿಟ್ಟು ಹೋಗ್ಬೋದಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ಇದನ್ನೆಲ್ಲ ಮಾಡಕ್ ಯಾರು ಶಕ್ತಿ ಕೊಡ್ತಾರೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೆ ಪ್ರಭು. ಮತ್ತೆ ನನಗೆ ಈಗ ಮತ್ತೆ ಇದು ಶಿಕ್ಷಾ ಪ್ರೋಗ್ರಾಮ್ ಅಲ್ಲೂ ಅಷ್ಟೇ ಸುಮ್ನೆ ಬರಿತಾ ಇದ್ದೆ ದೇವೋತ್ತಮ ಪರಮ ಪುರುಷ ಅಂತ, ಅದು ಸ್ವಲ್ಪ ಗೊತ್ತಾಗ್ತಾ ಇತ್ತು. ಮತ್ತೆ ಭಕ್ತಿ ಶಾಸ್ತ್ರಕ್ಕೆ ಸೇರಿದ್ಮೇಲೆ ಡೀಟೈಲ್ ಆಗಿ ಭಗವದ್ಗೀತೆ ಓದಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ತುಂಬಾ ಸಮಸ್ಯೆಗಳಿಗೆ ನನಗೆ ಪರಿಹಾರ ಸಿಕ್ಕಿ, ಭಗವಂತನ ಬಿಟ್ರೆ ಬೇರೆ ಯಾರು ಇಲ್ಲ, ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತಕ್ಕಂತ ಒಂದು ಇದು ದೃಢವಾದ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಪ್ರಭು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಶ್ರೀಪ್ರದಾ ಮಾತಾಜಿ ಮಾತಾಡ್ತೀರಾ? ಹಾ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಪ್ರಭು ಕೃಷ್ಣ. ಹೇಳಿ ಮಾತಾಜಿ. ಹಾ ಪ್ರಭು, ಖಂಡಿತ ಒಪ್ಕೊಂಡಿದೀವಿ. ಥ್ಯಾಂಕ್ಸ್ ಪ್ರಭು. ನೀವೆಂತ ಪರಿಸ್ಥಿತಿಲಿ ಇದ್ರು ಭಾಗವತಂ ಕ್ಲಾಸ್ ತಗೋತಾ ಇದ್ದೀರಾ. ನಾನು ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿ ಹೊರಗಡೆ ಹೋದ್ರುನು ಮಿಸ್ ಮಾಡ್ದಿರಾ ತಗೋತಾ ಇದ್ದೀರಾ. ಎಲ್ಲರನು ಇಲ್ಲಿ ಇರೋರ್ನೆಲ್ಲಾನು ಕೇಳ್ಕೊಳ್ಳೋದಂದ್ರೆ ನೀವ್ ಇಷ್ಟ ಟೈಮ್ ಕೊಡ್ತಿದ್ದೀರಾ. ನಾವು ಅದೇ ಶ್ರದ್ಧೆಯಿಂದ ನಾವು ಟೈಮ್ ಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊತೀನಿ. ಥ್ಯಾಂಕ್ಸ್ ಮಾತಾಜಿ, ಒಂದು ಒಳ್ಳೆ ವಿಚಾರನೂ ಕೂಡ ನೀವು ಹೇಳಿದ್ರಿ. ಓಕೆ, ಪುಷ್ಪಾ ಮಾತಾಜಿ, ಶ್ರೀದೇವಿ ಮಾತಾಜಿ, ಭಾಗ್ಯ,
ಯಾರಾದ್ರೂ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇತ್ತೀಚೆಗೆ ಒಂದು ಘಟನೆ ಆಯ್ತಲ್ಲ, ಅಹಮದಾಬಾದ್ ಫ್ಲೈಟ್ ಆಕ್ಸಿಡೆಂಟ್. ಹೌದು ಪ್ರಭು. ಅದ್ರಲ್ಲಿ ಭಗವದ್ಗೀತೆ ಒಂದು ಸುಟ್ಟೋಗ್ದಿರ ಮಿಕ್ಕಿದೆಲ್ಲ ಸುಟ್ಟೋದ್ರಲ್ಲ, ಅದಕ್ಕೇನಾದ್ರು ಕೆಲವ್ರು ಕೇಳ್ತಾರೆ, ಅದಕ್ಕೇನ್ ಆನ್ಸರ್ ಹೇಳೋದು ಪ್ರಭು ಹೇಳಿ. ಭಗವಂತನ ವಾಣಿಗೆ ಯಾವತ್ತೂ ನಾಶ ಇಲ್ಲ. ಅಲ್ಲಿ ಭಗವಂತ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಲ್ಲಿ. ಕೆಲವ್ರು ಕೇಳ್ತಾರೆ ಭಗವದ್ಗೀತೆ ಪ್ರಭು, ಅದಕ್ಕೆ ಭಗವದ್ಗೀತೆ ಭಗವಂತ ಸುಟ್ಟೋಗಿಲ್ಲ. ಅದಕ್ಕೆ ಪ್ರಭು ಭಗವಂತ ಏನ್ ಹೇಳ್ತಾ ಇರೋದು, ಅದರಿಂದ ಎಲ್ರು ಭಗವದ್ಗೀತೆ ಓದ್ಕೊಳ್ಳಿ, ಎಲ್ರು ಭಗವದ್ಗೀತೆ ಕಲ್ತ್ಕೊಳ್ಳಿ, ಭಗವದ್ಗೀತೆ ಪ್ರಕಾರವಾಗಿ ನಡ್ಕೊಳ್ಳಿ, ನಾನ್ ಮಾತ್ರನೇ ನಿಮ್ಗೆ ರಕ್ಷಣೆ ಕೊಡ್ಬೋದು ಅನ್ನೋದನ್ನ ಇಲ್ಲಿ ಭಗವಂತ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಭಗವದ್ಗೀತೆ ಇರೋದ್ರಿಂದ ಆ ಒಂದು ಆಧಾರದಿಂದಾನೇ ನಾವೇನ್ ಅರ್ಥ ಮಾಡ್ಕೋಬಹುದು, ಜೀವಾತ್ಮಗಳಿಗೆ ಭಗವಂತ ದೇಹಕ್ಕೆ ರಕ್ಷಣೆ ಅಲ್ಲ, ಅದು ಜೀವಾತ್ಮಗಳಿಗೆ ಭಗವಂತ ಏನ್ ಮಾಡಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾನೆ, ಜೀವಾತ್ಮಗಳನ್ನ ಉದ್ಧಾರ ಮಾಡಿದಾನೆ. ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವ್ರದ್ದು ಏನೋ ಕರ್ಮ ಇರ್ಬೋದು, ಆದ್ರೆ ಅಲ್ಲಿ ಒಂದು ಭಗವದ್ಗೀತೆ ಇರೋದ್ರಿಂದ ಅಲ್ಲಿರೋ ಎಲ್ಲಾ ಜೀವಾತ್ಮಗಳಿಗೆ ಒಂದ್ ಸದ್ಗತಿ ಅಂತೂ ಖಂಡಿತವಾಗ್ಲೂ ಪ್ರಾಪ್ತಿ ಆಗಿರುತ್ತೆ ಅನ್ನೋದನ್ನ ತೋರಿಸಿ ಕೊಡ್ತಾ ಇದ್ದಾರೆ. ಹೌದು ಪ್ರಭು, ಹೌದು. ತೋರಿಸಿ ಆನ್ಸರ್ ಬೇಕಾಗಿತ್ತು ನನಗೆ. ಅದು ಏನ್ ಆನ್ಸರ್ ಹೇಳ್ಬೇಕು ಅಂತ ನಾನು ನಿಮ್ಗೆ ಕೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಯಾಕಂದ್ರೆ ತರಾವರಿ ಕೇಳ್ತಾ ಇದಾರೆ, ಭಗವದ್ಗೀತೆ ಇತ್ತಲ್ಲ ಅಷ್ಟು ಜನನ ಉಳ್ಸಕ್ ಆಗ್ಲಿಲ್ವಾ ಹಂಗೆ ಹಿಂಗೆ ಅಂತ ಕೇಳಿದ್ರು, ಅದಕ್ಕೆ. ಪ್ರಭು ದೇಹ ಯಾವತ್ತಿದ್ರೇನು ಒಂದಿನ ನಷ್ಟ ಆಗೇ ಆಗತ್ತೆ. ಅವ್ರವ್ರ ಕರ್ಮಾನುಸಾರವಾಗಿ ಪ್ರತಿದಿನ ಬರೀ 250 ಜನ ಸಾಯ್ತಾ ಇದಾರೆ ಪ್ರಭು, ಪ್ರತಿದಿನ ಲಕ್ಷ ಕೋಟಿ ಜನ ಸಾಯ್ತಾನೆ ಜನ ಸಾಯ್ತಾ ಇದಾರೆ. ಹೌದು. ಅದು ಇದು ಒಂದ್ ಕಾರಣ ಅಷ್ಟೇನೆ, ದೇಹ ಬಿಡೋದು ಅದು ನಡೀತಾನೆ ಇದೆ. ಅದಕ್ಕೆ ಭಗವಂತ ಎಲ್ಲಿದಾನೋ ಅಲ್ಲಿ ಅವ್ರಿಗೆ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ಭಗವಂತ ಭಗವದ್ಗೀತೆನ ಅಲ್ಲಿ ಯಾವುದೇ ತರ ಅಂತ ದೊಡ್ಡ ದುರಂತ ಆಗಿದೆ, ಎಲ್ಲಾ ಸುಟ್ಟೋಗಿದೆ, ಅದು ಮಾತ್ರ ಉಳ್ಕೊಂಡಿದೆ ಅಂದ್ರೆ ಸುಟ್ಟೋಗಿಲ್ಲ ನೋಡಿ ಅಲ್ವಾ, ಅದರಿಂದ ನಾವು ಅರ್ಥ ಮಾಡ್ಕೋಬಹುದು. ಜನ ಹೇಳ್ಬಿಟ್ರೆ ಮೋಹನ್ ರೂಪ ಪ್ರಭು ಈ ಶ್ಲೋಕದ ವಿಚಾರ ನೀವೇನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಂಗಿದ್ರೆ ಮಾತಾಡಿ. ಹೇಳಿ ಪ್ರಭು. ನಾವು ಕೇಳಿಸ್ಕೊಂತ ಇದ್ವಿ ಯಾವಾಗ ನಾವು ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಪ್ರಭು. ಸರಿ ಆಯ್ತು. ಸುಪ್ರಿಯಾ HS, ಬರೀ ಜಯಶ್ರೀ ಒಬ್ರಿದ್ದೀರಾ, ಯಾರಾದ್ರೂ ಮಾತಾಡ್ಬೋದಾ? ಯಾರಿದ್ದಾರೆ? ಹರೇ ಕೃಷ್ಣ ಪ್ರಭು. ಪುಷ್ಪ ಹರೇ ಪ್ರಭು. ಕೃಷ್ಣ. ಹೇಳಿ ಮಾತಾಡಿ, ಹೇಳಿ ಪ್ರಭು. ನಾನು ಫಸ್ಟ್ ಭಗವದ್ಗೀತೆ ಮತ್ತೆ ಭಾಗವತಂ ಓದ್ಬೇಕಾದ್ರೆ ನನ್ಗೆ ಅಷ್ಟೊಂದು ಅರ್ಥ ಆಗ್ತಾ ಇರ್ಲಿಲ್ಲ ಪ್ರಭು. ಇವಾಗ ಕ್ಲಾಸ್ ಕೇಳ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭು. ಈ ಶ್ಲೋಕ ನಿಮ್ಗೆ ಕ್ಲಿಯರ್ ಇದೆಯಾ? ಹಾ, ಕ್ಲಿಯರ್ ಇದೆ ಪ್ರಭು. ಇವಾಗ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ನಾನಿವಾಗ 2 hours ಓದ್ತಾ ಇದ್ದೀನಿ ಪ್ರಭು. ಇಂಟ್ರೆಸ್ಟಿಂಗ್ ಇದೆ ಭಾಗವತಂ ಫುಲ್. ಇವಾಗ ನನ್ಗೆ ಓದ್ತಾ ಇರ್ಬೇಕಾದ್ರೆ ಕ್ಲಾಸ್ ಕೇಳ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭು. ಡೈಲಿ 2 hours ಓದ್ತೀನಿ ಪ್ರಭು ನಾನು ಭಾಗವತಂ. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಇವಾಗ ಲಾಸ್ಟ್ ಇಬ್ಬರನ್ನ ಕೇಳ್ಬಿಟ್ಟು ನಾನು ಈ ಕಾರ್ಯಕ್ರಮ ಎಂಡ್ ಮಾಡ್ತೀನಿ. ಹೇಮಂತ್ ಕುಮಾರ್ ಪ್ರಭು, ನೀವು ಅನ್ಮ್ಯೂಟ್ ಮಾಡ್ಬಿಟ್ಟು ಈ ಶ್ಲೋಕದ ವಿಚಾರ ನಿಮ್ಗೆ ಅರ್ಥ ಆಯ್ತಾ ಅಂತ ಹೇಳಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಯಾರಿದ್ದಾರೆ, ಅರ್ಚನಾ NV ಅವ್ರಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ ಪ್ರಭು. ಪ್ರಭು, ದೇವೋತ್ತಮ ಪರಮಪುರುಷ ಅಂತ ನಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಪ್ರಭು, ಇವಾಗ ಅರ್ಥ ಆಗಿದೆ. ಕೇಳಿಸ್ತಾ ಇದೆ ಪ್ರಭು? ಕೇಳಿಸ್ತಾ ಇದೆ ಪ್ರಭು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇದೆ. ಅದಕ್ಕೆ ಇಟ್ಟು ಬಂದೆ ಪ್ರಭು. ಅದೇ ಓಕೆ ಹೇಳಿ ಪ್ರಭು. ಅದೇ ಪ್ರಭು, ಮುಂಚೆ ನಮ್ಗೆ ಇದ್ರ ಬಗ್ಗೆ ಅಷ್ಟ್ರ ಬಗ್ಗೆ ತಿಳಿದಿರ್ಲಿಲ್ಲ ನಮ್ಗೆ. ಇವಾಗ ನಿಮ್ಮ ಇದರಿಂದ ಪ್ರವಚನದಿಂದ ನಾವು ಭಗವದ್ಗೀತೆ ಅಧ್ಯಾಯದ ಪ್ರವಚನ ಕೇಳೋದ್ರಿಂದ
ನಮ್ಗೆ ಭಗವಂತ ಯಾರು ಅಂತ ತಿಳಿದಿದೆ ಪ್ರಭು. ಓಕೆ ಪ್ರಭು, ಈ ಶ್ಲೋಕ ನಿಮ್ಗೆ ಅರ್ಥ ಆಯ್ತು. ಓಕೆ, ಅರ್ಚನಾ ಎನ್ವಿ ಮಾತಾಜಿ ಮಾತಾಡ್ಬೋದಾ? ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಕೃಷ್ಣ. ಪ್ರಭು. ಹರೇ ಹರೇ ಕೃಷ್ಣ, ಕೇಳಿಸ್ತಾ ಇದೆ? ಹರೇ ಕೃಷ್ಣ ಪ್ರಭು. ಹಾ ಪ್ರಭು. ಪ್ರಭು, ನಾವು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ನಂಬ್ತೀವಿ ಪ್ರಭು. ಓಕೆ ನಮ್ಗೆ ಮಾತಾಜಿ, ನೀವು ಯಾವ ಭಕ್ತಿ ವೃಕ್ಷದವ್ರು ನೀವು? ಆ ಚಿತ್ರಲೇಖಾ ಸುಂದರಿ ಮಾತಾಜಿ ಭಕ್ತಿ ವೃಕ್ಷದವರು ಪ್ರಭು. ಓಕೆ, ಹಾ. ಹರೇ ಕೃಷ್ಣ ಪ್ರಭು. ಪ್ರಭು ಚಿತ್ರಲೇಖಾ ಅರ್ಚನಾ ಸುಂದರಿ ಮಾತಾಜಿ, ಮಾತಾಜಿ ಅರ್ಚನಾ ಭಕ್ತಿ ಮಾತಾಜಿ ವೃಕ್ಷದವರು. ಮಾತಾಡ್ತಾ ಇದಾರೆ, ಅದಾದ್ಮೇಲೆ ನೀವು ನಾವು ಮುಂಚೆ ಮಾತಾಡಿ ಬಂದಾಗ ಪ್ರಭು. ಏನು ಹಾ. ಮುಂಚೆ ನಾವು ಮಾಮೂಲಿ ಕೃಷ್ಣನ್ಗೆ ನಾರ್ಮಲ್ ಪೂಜೆ ಮಾಡ್ತಿದ್ವಿ ಪ್ರಭು. ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿರ್ಲಿಲ್ಲ ಕೃಷ್ಣನ್ ಬಗ್ಗೆ. ಕ್ಲಾಸ್ಗೆ ಹೋದ್ಮೇಲೆ ನಮ್ಗೆ ಮಾತಾಜಿ ವಿವರವಾಗಿ ಅದ್ರ ಬಗ್ಗೆ ತಿಳಿಸಿದಾರೆ ಪ್ರಭು. ದೇವೋತ್ತಮ ಅಂತ ನಾವು ನಂಬ್ತೀವಿ ಪ್ರಭು. ಓಕೆ ಮಾತಾಜಿ, ಇವಾಗ ಮೋಹನ್ ರೂಪ ಪ್ರಭು ಹೇಳಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಆರಂಭದಲ್ಲಿ ನನ್ಗೂ ಅದು ವರ್ಷ ಇತ್ತು ಪ್ರಭು, ದೇವತನ ಪರಮ ಪುರುಷ ಹೇಗೆ ಕೃಷ್ಣ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಇವಾಗ ನಮ್ಮ ಪ್ರಭು ಆನಂದ ಪ್ರಭುಗೆ ಅವಾಗ ನಾನು ಪ್ರಶ್ನೆ ಮಾಡ್ತಿದ್ದೆ ಹೇಗೆ ಅಂತದ್ದು. ಯಾಕಂದ್ರೆ ಯಾವಾಗ ಶಾಸ್ತ್ರಗಳು ಪುರಾಣಗಳು ನಾವ್ ಯಾವಾಗ ಭಕ್ತರ ಸಂಘದ ಬಂದ್ವೋ ಆಗ ಪ್ರತಿಯೊಂದು ಕೂಡ ಅರ್ಥ ಆಗ್ತಾ ಹೋಗ್ತು ಪ್ರಭು. ಥ್ಯಾಂಕ್ಸ್ ಪ್ರಭು. ಇವಾಗ ಫೈನಲ್ ಆಗಿ ಯಾರಾದ್ರೂ ಮಾತಾಡ್ದಿರ ಇರೋರು ನಾನ್ ಮಾತಾಡ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಮಾತಾಡ್ಬೋದು. ಹರೇ ಕೃಷ್ಣ ಪ್ರಭು. ನಿಮ್ ಹೆಸರು ಹೇಳಿ ಮಾತಾಡಿ. ಯಾರು? ನನ್ನ ಹೆಸರು ರಚನಾ ಅಂತ. ನಾನು ಕವಿತಾ ಮಾತಾಜಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಓಕೆ. ನಾನು ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೋತೀನಿ ಪ್ರಭು. ಏನಕ್ಕೆ ಅಂತಂದ್ರೆ ನಾವೆಲ್ಲಾ ಯಾವ ದೇವತೆಗಳಿಗೆ ಪೂಜೆ ಮಾಡಿದ್ರು ಕೊನೆಗೆ ಸ್ವೀಕರಿಸೋದು ದೇವೋತ್ತಮ ಭಗವಂತನೇ. ಮತ್ತೆ 9ನೇ ಅಧ್ಯಾಯ 22ನೇ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಅನನ್ಯ ಚಿಂತಾ ಎಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಮ್ ಯೋಗಕ್ಷೇಮ ಮೊಹಾಮ್ಯಾಮನ್ಗೆ. ನಮ್ಗೆ ಇಲ್ದೇ ಇರೋದು ಕೊಟ್ಟು ನಮ್ಮ ಹತ್ರ ಇರೋದನ್ನು ಕಾಪಾಡ್ತಾರೆ ಭಗವಂತ. ಅದಕ್ಕೆ ನಾನು ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೋತೀನಿ ಪ್ರಭು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿಗೆ ನಾವೇನ್ ಮಾಡೋಣ, ಇವತ್ತು ಕಾರ್ಯಕ್ರಮ ನಿಲ್ಸೋಣ. ನಾಳೆ ನಾವೇನ್ ಮಾಡೋಣ? ಹರೇ ಕೃಷ್ಣ ಪ್ರಭು. ಪ್ರಭು ಒಂದೇ ಒಂದ್ ನಿಮಿಷ ಪ್ರಭು. ಮಹೇಶ್ವರಿ ಪ್ರಭು ಹೇಳಿ ಮಾತಾಡಿ. ಚೆನ್ನೈಯಿಂದ. ಪ್ರಭು ಇದನ್ನೆಲ್ಲ ತಿಳ್ಕೊಳ್ಳೋ ಅಷ್ಟು ಈ ಜ್ಞಾನ ನೀವು ಕೊಟ್ಟು ನಾವು ಇದನ್ನೆಲ್ಲ ತಿಳ್ಕೊಳ್ಳೋ ಇದು ಸಂಸ್ಥೆ ಇಸ್ಕಾನ್ ಸಂಸ್ಥೆಯಿಂದ ನಮ್ಗೆ ಸಿಕ್ಕಿದ್ರಿಂದ ಪ್ರಭುಪಾದರಿಗಾಗ್ಲಿ ಇಸ್ಕಾನ್ ಸಂಸ್ಥೆಗಾಗ್ಲಿ ಇದನ್ನ ನಾವು ಚಿರಋಣಿಯಾಗಿ ನಾವು ನೆನ್ಸ್ಕೊಳ್ಬೇಕು ಪ್ರಭು. ಇದಕ್ ನಾವು ಧನ್ಯವಾದಗಳು ಪ್ರಭು. ಇದನ್ನ ನಾವು ಇಷ್ಟು ಈ ಕ್ಲಾಸು ಶ್ರವಣ ಮಾಡೋದಾಗ್ಲಿ ನಮ್ಗೆ ಈ ಜ್ಞಾನ ನೀವು ಕೊಡೋದಾಗ್ಲಿ ಇದನ್ನೆಲ್ಲ ಈ ಸಂಸ್ಥೆ ನಮ್ಗೆ ಇದ್ ಮಾಡ್ಕೊಟ್ಟಿದೆಯಲ್ಲ ಪ್ರಭು. ಈ ಟೈಮಲ್ಲಿ ನಾವು ಈ ಸಂಸ್ಥೆನ ನಾವು ತುಂಬಾ ಇದ್ ಮಾಡ್ಬೇಕು, ಚಿರಋಣಿಗಳಾಗಿರ್ಬೇಕು. ಖಂಡಿತ ಮಾತಾಡಿ. ಪ್ರಭುಪಾದರ ಇಸ್ಕಾನು ಇದೆಲ್ಲಾನು ಕೂಡ ಸಾಮಾನ್ಯ ಆಗಿರೋದು ವಿಚಾರ ಅಲ್ಲ. ನಾವೆಲ್ಲರೂ ಕೂಡ ಈ ತರ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಅದು ಪ್ರಭುಪಾದರ ಕೃಪೆ ಮಾತ್ರನೇ, ಬೇರೆ ಏನಲ್ಲ. ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೋತಾ ಇದೀವಿ. ನನ್ನಿಂದ ನೀವು ಕಲಿತಾ ಇದ್ದೀರಾ, ನಿಮ್ಮಿಂದ ನಾನು ಕಲ್ತ್ಕೋತಾ ಇದ್ದೀವಿ. ಅದರಿಂದ ಭಗವಂತ ನಾವು ಪ್ರಾಮಾಣಿಕವಾಗಿ, ಯಾಕೆಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ದಿರೇ ಇರ್ಬೋದು. ಕೆಲವೊಂದ್ಸಲಿ ಏನಾಗುತ್ತೆ, ಯಾರೋ ಪ್ರಾಮಾಣಿಕವಾಗಿ ಕುತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ, ಅವ್ರಿಗೆ ಯಾವ್ದೋ ಒಂದ್ ವಿಚಾರ ಭಗವಂತ ನನ್ ಬಾಯಿಂದ ಹೇಳಿಸ್ಬೋದು. ಕರೆಕ್ಟ್ ಅಲ್ವಾ? ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಕಲಿತಾ ಹೋಗ್ತಾ ಇದೀವಿ. ಇದೆಲ್ಲ ಪ್ರಭುಪಾದರದ್ದು ಕೃಪೆ. ಮತ್ತೆ ಪ್ರಭುಪಾದರು ಏನು ಸ್ಥಾಪನೆ ಮಾಡಿದಾರೋ ಈ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಇಸ್ಕಾನ್ದು ಕೃಪೆಯಿಂದ ನಾವೆಲ್ಲರೂ ಕೂಡ ಇಂಥ ಒಂದು ದಿವ್ಯವಾಗಿರೋದು ಸೇವೆ ಮಾಡೋದಕ್ಕೆ ನಮ್ಗೆಲ್ರಿಗೂ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ತಾ ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲಾ ಪ್ರಭುಪಾದ ಕಿ ಜೈ. ನಾಳೆ 29ನೇ ಶ್ಲೋಕ ನೇರವಾಗಿ, ಬೇರೆ ಇನ್ಯಾರ ಹತ್ರ ಏನು ಚರ್ಚೆ ಇರಲ್ಲ, ನೇರವಾಗಿ ನಾವೇನ್ ಮಾಡ್ತಾ ಇದೀವಿ 29ನೇ ಶ್ಲೋಕಕ್ಕೆ ಹೋಗ್ತೀವಿ. ಇದು ತುಂಬಾ ಮುಖ್ಯ ಆಗಿರೋದು ಶ್ಲೋಕ. ನಾವ್ ಇದನ್ನ ಅರ್ಥ ಮಾಡಿದ್ರೆ ನಮ್ ಜೀವನ ಪೂರ್ತಿ ನಾವ್ ಯಾವಾಗ್ಲೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾಳೆ ಎಲ್ರೂ ಕೂಡ ಬನ್ನಿ. ಮತ್ತೆ ಜೊತೆಯಲ್ಲಿ ಇಲ್ಲಿರೋ ಎಲ್ರು ಕೂಡ ಎಲ್ಲರನ್ನೂ ಕೂಡ ನಮ್ ಸಂಪರ್ಕದಲ್ಲಿ ಯಾರ್ಯಾರು ಇದಾರೋ ಅವ್ರನ್ನೆಲ್ಲರನ್ನು ಕೂಡ ಜಪಕ್ಕೆ ಕರೀರಿ, ಭಾಗವತ ಕ್ಲಾಸ್ಗೆ ಕರೀರಿ. ಅವರನ್ನು ಕೂಡ ಜಾಯ್ನ್ ಆಗ್ಲಿ, ಅವರು ಕೂಡ ಇದನ್ನ ತಿಳುವಳಿಕೆ ಪಡೆಯೋದಕ್ಕೆ ಒಂದು ಅವಕಾಶ ಕೊಡಿ ಎಲ್ರಿಗೂ. ಯಾಕೆಂದ್ರೆ ಇದು ಪ್ರಭುಪಾದರಿಗೆ ಮತ್ತೆ ಗುರುಗಳಿಗೆ ತುಂಬಾ ಇಷ್ಟ ಆಗಿರುವಂತ ಕೆಲಸ. ಅದರಿಂದ ನಾವೆಲ್ಲರೂ ಕೂಡ ಇದನ್ನ ಸೇರಿ ಮಾಡೋಣ. ಎಲ್ರಿಗೂ ಧನ್ಯವಾದ. ಹರೇ ಕೃಷ್ಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ.
ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ರಾಮ 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 ಹರೇ ಹರೇ ಧನ್ಯವಾದಗಳು ಪ್ರಭು ಪ್ರಭುಜಿ ಹರೇ ದಂಡೋಪ ರಾಮ 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 ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ